ರಾಕ್ ಸಾಂಗ್ ಮೂಲಕ ಅದೆಷ್ಟೋ ಹುಡುಗಿಯರಿಗೆ ಕ್ರಶ್ ಆಗಿದ್ದಂತ ಚಂದನ್ ಶೆಟ್ಟಿ ಇದೀಗ ಪೊಲೀಸ್ ಆಫೀಸರ್ ಆಗಿ ಮತ್ತಷ್ಟು ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಹೊರಟಿದ್ದಾರೆ. ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಇವತ್ತು ಟೀಮ್ ನಮ್ ಜೊತೆ ಇದೆ. ಸೂತ್ರಧಾರಿ ಯಾರು ಅನ್ನೋದೇ ಕುತೂಹಲ ಇಲ್ಲಿ. ಅಂದ್ರೆ ನೋಡಿ, ಇವಾಗ ರೆಗ್ಯುಲರ್ ಸಿನಿಮಾಗಳು, ಈಗ ಮಾಸ್ ಸಿನಿಮಾಗಳು ಬರ್ತಾ ಇದೆ, ಆಕ್ಷನ್ ಇದ್ರದ್ದು ಲವ್ ಆಕ್ಷನ್ಸು, ಮತ್ತು ಈ ಥರ ರೊಟೀನ್ ಅಂದರೆ ನಾರ್ಮಲ್ ಸಿನಿಮಾಗಳಲ್ಲಿ ಈ ಕ್ರೈಮ್ ಥ್ರಿಲ್ಲರ್ಗೆ ಸಪ್ರೇಟ್ ಒಂದು ವಿಭಾಗದ ಜನ ಇದ್ದಾರೆ. ಆ ಒಂದು ವಿಭಾಗದ ಜನ ಪ್ಲಸ್ ನಾರ್ಮಲ್ ಇಷ್ಟಪಡೋವಂಥ ಸಿನಿಮಾ ಇಷ್ಟಪಡೋವಂಥ ಪ್ರೇಕ್ಷಕರಿಗೂ ಇಬ್ಬರನ್ನೂ ಮಿಕ್ಸ್ ಮಾಡಿ ಈ ನಮ್ಮ ಸಿನಿಮಾ ಅವ್ರಿಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂದರೆ ಒಂದೇ ಜಾನರಲ್ಲಿ, ಒಂದೇ ಥ್ರಿಲ್ಲಿಂಗ್ ಜಾನರ್ ಏನಿದೆಯಲ್ವಾ, ಈ ಜಾನರ್ ಜೊತೆಗೆ ಒಂದು ಒಳ್ಳೆ ಮಾಸ್ ಎರಡು ಸಾಂಗ್ಸು, ಡ್ಯಾನ್ಸ್ ಸಾಂಗು ಇಲ್ಲಿವರೆಗೂ 27 ಮಿಲಿಯನ್ ಹೋಗಿದೆ, 2,70,00,000 ಜನ ನೋಡಿದ್ದಾರೆ. ಇನ್ನೊಂದು ಸಾಂಗ್ 40 ಲಕ್ಷ ಜನ ನೋಡಿದ್ದಾರೆ. ಈಗ ಮೊನ್ನೆ ರಿಲೀಸ್ ಆಗಿ ಸಾಂಗು 11 ಲಕ್ಷ ಜನ ನೋಡಿ. ಅಂದರೆ ಪ್ರತಿ ಸಾಂಗುಗಳು ಅಷ್ಟೇ ಅವ್ರದ್ದು ಚಂದನ್ನವ್ರದ್ದು ಏನು ಜಾನರ್ ಇದೆ ಅದನ್ನು ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ವೈಸಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಇಟ್ಕೊಂಡು ಮಾಡಿರೋಂಥ ಸಿನಿಮಾನೇ ಸೂತ್ರಧಾರಿ. ಹೆಂಗೆ ಸರ್, ಈಗ ರಾಕ್ ಸಂಘಲೆಲ್ಲ ಇದ್ದಂಥವ್ರು ಚಂದನ್ ಶೆಟ್ಟಿ ಅವರು, ನೀವು ಅವ್ರನ್ನ ಹಿಂಗೆ ಪೊಲೀಸ್ ಆಫೀಸರ್ ಆಗಿ ನೋಡಬಹುದು ಅಂತ ಹೆಂಗ್ ಅನಿಸ್ತು ಅಂತ? ಹೆಂಗ ಅನ್ನಿಸ್ತು ಯಕ್ಷ ಪ್ರಶ್ನೆ ಇದೇನೆ, ಎಲ್ಲರಲ್ಲೂ ಇದೆ. ಇವಾಗ ನೋಡಿ, ಈಗ ಸೂತ್ರಧಾರಿ ಅಂದ ತಕ್ಷಣ ಅವ್ನು ಚಂದನ್ ಏನು ಮಾಡಿರ್ತಾನೆ, ಅವ್ನು ರ್ಯಾಪ್ ಸಾಂಗ್ ಮಾಡ್ಕೊಂಡಿದ್ದವನು, ಹಿಂಗೆ ಜನ ಕೆಲವರು ಇದ್ದಾರೆ, ನೆಗ್ಲೆಕ್ಟಾಗಿ ಮಾತಾಡೋ ನನ್ನ ಮುಂದೆನೇ ಮಾತಾಡಿರೋರು ಇದ್ದಾರೆ. ಬಟ್ ಅವ್ರಿಗೆಲ್ಲ ಉತ್ತರ ಮೇ 9ಕ್ಕೆ ಸಿಗುತ್ತೆ. ಯಾಕಂದರೆ ನೋಡಿ, ಯಾವತ್ತು ಯಾರನ್ನೂ ಅಂಡರ್ಸ್ಟಿಮೇಟ್ ಮಾಡಬಾರ್ದು. ಯಾರಲ್ಲಿ ಯಾವ ಪ್ರತಿಭೆ ಇರುತ್ತೋ ಗೊತ್ತಿರೋ, ಕೆಲವರು ಅವ್ರ ಪ್ರತಿಭೆಯನ್ನು ಹೊರಡೆ ಇಟ್ಟಿರ್ತಾರೆ, ಬಟ್ ಅದು ಆ ಟೈಮ್ ಬಂದಾಗ ಮಾತ್ರ ಆಚೆ ಬರುತ್ತೆ. ಆ ಥರ ಅವರಲ್ಲಿ ಸಾಕಷ್ಟು ಪ್ರತಿಭೆ ಇದೆ ನೋಡಿ. ಮ್ಯೂಸಿಕ್ಕು, ಸಿಂಗಿಂಗು, ಮತ್ತು ಡ್ಯಾನ್ಸ್ ಆಗ್ಬೋದು, ಮತ್ತು ವಿಡಿಯೋ ಸಾಂಗ್ಸ್ ಮಾಡ್ತಿದ್ರು, ಇದೆಲ್ಲ ಒಂದು ಪ್ರತಿಭೆ. ಆದರೆ ಅವರಲ್ಲಿ ಆ್ಯಕ್ಟಿಂಗ್ ಅನ್ನೋದು ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ಅವ್ರ ಒಳಗಡೆ ನೀವು ನೋಡಿ, ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಷಯ ಹೇಳ್ತೀನಿ. ಅವ್ರು ನೀವು ಸಿನಿಮಾದಲ್ಲಿ ನೋಡಿದ್ರೆ ಅಂಬರೀಷ್ ಅಣ್ಣನ ನಾವು ಲಾಸ್ಟು ಅವ್ರು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟ್ ಮಾಡೋ ಹೆಂಗಿದ್ರಲ್ಲ ಫೇಸು, ನಿಯರ್ ಬೈ ಹಂಗಿರುತ್ತೆ ಫಿಲಮಲ್ಲಿ. ಸೇಮ್. ಅಂದರೆ ಆ ಪ್ರತಿಭೆ ಒಳಗಡೆ ಇದೆ ಅವ್ರಿಗೆ. ಬಟ್ ಆ ಪ್ರತಿಭೆನ ಆಚೆ ತರೋಂಥ ಎಳೆಯೋವಂಥ ಡೈರೆಕ್ಟರ್ಸು, ಪ್ರೊಡಕ್ಷನ್ ಹೌಸಸ್ ಇರಬೇಕು. ಬಟ್ ನಾವು ಅದನ್ನು ಪ್ರಯತ್ನದಲ್ಲಿ ಇದ್ದೀವಿ. ಈ ಸಿನಿಮಾ 9ನೇ ತಾರೀಕು ಜನಗಳ ಡಿಸೈಡ್ ಮಾಡ್ತಾರೆ ಈ ಪ್ರತಿಭೆ ವರ್ಕ್ ಆಗಿದೆಯಾ ಇಲ್ವಾ, ಅವ್ರನ್ನ ಆಚೆ ತಂದಿದ್ದೀವಾ ಇಲ್ವಾ ಅಂತ. ಬಟ್ ಫಸ್ಟ್ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿರೋವಾಗ ಮುಂದೆ ಫ್ಯೂಚರ್, ಆ್ಯಕ್ಟಿಂಗ್ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ. ಅವ್ರು ಖಂಡಿತವಾಗ್ಲೂ ಒಂದು ಸ್ಯಾಂಡ್ಲ್ವುಡ್ಗೆ ಮೇ 9ನೇ ತಾರೀಕು ಒಂದು ಪ್ರಾಮಿಸಿಂಗ್ ಹೀರೋ ಕಾಲಿಡ್ತಾರೆ. ಎಷ್ಟು ಭರವಸೆ ಇದೆ ನೋಡಿ. ಆ ಮಾತು ಕೇಳಕ್ಕೆ ಒಂದು ಖುಷಿ ಆಗುತ್ತೆ. ಅಂದ್ರೆ ಅವರು ಸಿನಿಮಾಗೆ ಬಂಡವಾಳ ಹಾಕ್ಬಿಡ್ತಾರೆ. ಯಾರೇ ಆಗ್ಲಿ ಇಷ್ಟು ಕೂತ್ಕೊಂಡು ಸಿನಿಮಾ ಟೀಮ್ ಜೊತೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಅವ್ರ ಹೀರೋನ ಅವ್ರು ಹೊಗಳೋದಿದೆಯಲ್ಲ, ಅಂದ್ರೆ ನಿಮ್ಮ ಡೆಡಿಕೇಶನ್, ನಿಮ್ಮ ಎಫರ್ಟ್ ಅವ್ರು ನೋಡಿರ್ತಾರೆ. ಸೊ ನಿಮ್ಮ ಹತ್ರಕ್ಕೆ ಈ ಪೊಲೀಸ್ ಪಾತ್ರ ಮಾಡ್ಬೇಕು ನೀವು ಅಂತ ಬಂದಾಗ, ನೀವು ಆಕ್ಟರ್ ಅಂದ್ರೆ ನಟ ಆಗ್ಬೇಕು ಅಂತ ಅನ್ಕೊಂಡವ್ರು, ಬಟ್ ಈ ತರ ಪೊಲೀಸ್ ಪಾತ್ರ ಬಂದಾಗ ನಿಮ್ಮ ಅನಿಸಿಕೆ ಏನಾಗಿತ್ತು? ಮಾಡಬಹುದು ಅಂತ ಅನ್ನಿಸ್ತಾ? ಯಾವ ತರ? ಇಲ್ಲ, ಫಸ್ಟಿಗೆ ನನಗೆ ಮನಸ್ಸಿರಲಿಲ್ಲ. ಪೊಲೀಸ್ ಅಂತ ಅಂದಾಗ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಆ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೆ. ಸೊ ಪೊಲೀಸ್ ಕ್ಯಾರೆಕ್ಟ್ರಿಗೆ ಸೂಟಬಲ್ ಆಗಿರಲಿಲ್ಲ ನನ್ನ ಬಾಡಿ ಶೇಪ್. ಸೊ ಹಾಗಾಗಿ ಸ್ವಲ್ಪ ನನಗೆ ಅಷ್ಟೊಂದು ಓಕೆನಾ ಅಂತ ನಾನು ಪ್ರೊಡ್ಯೂಸರ್ಗವ್ರಿಗೂ ಒಂದು 3-4 ಸಲ ಹೇಳಿದೆ. ಸರ್, ಇನ್ನೊಂದು 2-3 ಸಲ ಯೋಚನೆ ಮಾಡಿ ಸರ್, ನನ್ನ ಹಾಕ್ಕೊಳ್ಳೋಕೆ ಮುಂಚೆ. ಸರ್, ಇಲ್ಲ ಯೋಚನೆ ಎಲ್ಲ ಮಾಡಾಗಿದೆ, ಎಲ್ಲ ಫಿಕ್ಸ್ ಆಗಿಬಿಟ್ಟು ನೀವೇ ಮಾಡಬೇಕು ಅಂತ. ಸೊ ಅದಾದಮೇಲಿಂದ ಸೊ ಅದಕ್ಕೆ ಆ ಪಾತ್ರಕ್ಕೆ ಹಿಂಗೆ ಬೇಕು ಆ ಥರ ಸಿದ್ಧತೆ ಮಾಡಿಕೊಂಡು. ಅಂದರೆ ವೆಯ್ಟ್ ಲಾಸ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 45 ಡೇಸ್ ಟೈಮ್ ತೊಗೊಂಡೆ. ಸೊ ಸ್ವಲ್ಪ ಒಂದು ಲೆವೆಲಿಗೆ ಫಿಟ್ ಆದೆ. ಆದಮೇಲೆ ಈ ಕ್ಯಾರೆಕ್ಟರ್ ಸ್ಟಾರ್ಟ್ ಆಯಿತು. ಈ ಪೊಲೀಸ್ ಪಾತ್ರ ಮಾಡೋದಕ್ಕೆ ನೀವು ಅಂದ್ರೆ ಪೊಲೀಸ್ ಹತ್ರ ಏನಾದರೂ ಇನ್ಫಾರ್ಮೇಶನ್ ತಗೊಂಡ್ರಾ ಅಥವಾ ರೆಫರೆನ್ಸ್ ಏನಾದರೂ ಮಾಡ್ಕೊಂಡ್ರಾ? ಹೆಂಗಿತ್ತು? ಸಿನಿಮಾಗಳು ನೋಡಿದ್ವಿ, ಸಾಕಷ್ಟು ಸಿನಿಮಾಗಳು, ಮತ್ತು ಒಂದಷ್ಟು ಸೀನ್ಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇರುವಂಥ ಸೀನ್ಗಳು, ಬಿಗ್ ಆ್ಯಕ್ಟರ್ಗಳು, ತಮಿಳ್, ತೆಲುಗು, ಕನ್ನಡ, ಸೊ ಈ ಥರ ನಮ್ಮ ಸೌತ್ ಇಂಡಿಯನ್ ಸಿನಿಮಾಗಳು ನೋಡಿದ್ವಿ. ಅದರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರುವಂಥ ಸಿನಿಮಾಗಳು. ಸೊ ಅದರಲ್ಲಿ ನಮಗೆ ನಮ್ಮ ಸಿನಿಮಾಗೆ ಏನೇನು ಅಂಶಗಳು ಬೇಕು, ಕಾಪಿ ಅನಿಸ್ಬಾರ್ದು. ಅವ್ರು ಮಾಡ್ದಂಗೆ ಮಾಡಿದ್ರೆ ಕಾಪಿ ಅನಿಸುತ್ತೆ. ಸೊ ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ಸೊ ನಾನು ಈ ಸಿನಿಮಾಗೆ ಏನು ಮಾಡ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡಿಕೊಂಡು ವರ್ಕ್ಶಾಪ್ ಮಾಡಿದ್ವಿ. ಮತ್ತು ಕಾಸ್ಟ್ಯೂಮ್ ಟ್ರಯಲ್ಗಳು ಮಾಡಿದ್ವಿ. ಎಲ್ಲ ಮಾಡಿ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ನೀವು ಆಲ್ರೆಡಿ ಅಪೂರ್ವ ಅವರು ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರಿ. ಚಂದನ್ ಅವ್ರಿಗೆ ಇಂಡಸ್ಟ್ರಿ ಹೊಸದಲ್ಲದೆ ಇರ್ಬೋದು, ನಟನೆ ಇದು ಫಸ್ಟ್ ಸಿನಿಮಾ. ಸೊ ಹೇಗಿತ್ತು ಬಾಂಡಿಂಗು, ಕೆಮಿಸ್ಟ್ರಿ ಹೇಗೆ ವರ್ಕ್ ಆಯಿತು, ಶೂಟಿಂಗ್ ಎಲ್ಲ ಹೇಗೆ ನಡೀತಾ ಇತ್ತು?
ತುಂಬ ಚೆನ್ನಾಗಿ ನಡೀತಾ ಇತ್ತು. ಯಾಕೆಂದರೆ ಅವರಿಗೆ ಆಲ್ರೆಡಿ ಆ ಥರದ್ದೇನು ಭಯ ಇಲ್ಲ. ಆಲ್ರೆಡಿ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಕ್ಯಾಮ್ರಾ ಫಿಯರ್ ಆ ಥರದ್ದೇನೂ ಇರಲಿಲ್ಲ. ನಟನೆ ಸರ್ ಹೇಳಿದಾಗೆ ಅವ್ರು ಹೇಳಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅವರಿಗೂ ಒಂದು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೀರೋ ಅಂತ ಅನ್ನಿಸ್ತಾ ಇತ್ತು. ಸೊ ನನಗೂ ಕೂಡ ತುಂಬ ಹೊಸಬ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ. ತುಂಬ ಕೋಆಪ್ರೇಟಿವ್ ಆಗಿದ್ರು. ಸೊ ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಈ ಥರ ತುಂಬಾನೇ ಕಲ್ತಿದ್ದೀನಿ ಅವ್ರಿಗೆ. ಶಾಕ್ ಆಗ್ತಾ ಇದೆ ನನ್ನಿಂದ ಇಲ್ಲ ಅದೇ ಒಂದು ಇವಾಗ ಅಂದ್ರೆ ಹೊಸೊಬ್ರಿಂದಾನು ಕಲಿತಾರೆ ಅಂದ್ರೆ ಅವ್ರಿಗೆ ದೊಡ್ಡ ಗುಣ ಅದು. ಅಂದ್ರೆ ಆಕ್ಟಿಂಗ್ ನಾನು ಸಿಂಗರು ಒಂದು ಹಾಡು ಹೇಳಕ್ ಹೇಳಿ ಏನ್ ಕಲ್ತಿದ್ದಾರೆ ನನ್ನ ಜೊತೆ ಇಷ್ಟು ದಿನ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಕಲ್ತೀವಿ ಅಂದ್ರೆ ಅವರಲ್ಲಿ ಇರೋದು ಏನಾದ್ರು ನೀವು ಕಲ್ತೀವಿ. ಅದೇ ನಾವು ಲಿರಿಕ್ಸ್ ಬರೀತೀನಿ ಅಲ್ವಾ, ಅದನ್ನ ಕಲ್ತರ. ನಾನು ಅದೆಲ್ಲ ಹೇಳ್ತಿರೋದು. ನಾನು ಹೇಳ್ತಿರೋದು ಒಂದು ಸೀನ್ ಇರುತ್ತೆ. ಈ ಸೀನ್ ನಾವು ಡಿಸ್ಕಸ್ ಮಾಡ್ಬಿಟ್ಟು ಈ ತರ ಬರಬೇಕು ಸ್ಕ್ರೀನ್ ಮೇಲೆ. ಸೊ ಅದಕ್ಕೆ ಆ ಥರ ಒಂದು ಕೋಆಪ್ರೇಷನ್ ಬೇಕು. ಸೊ ಅದರಿಂದ ನಾನು ತುಂಬ ಕಲ್ತಿದ್ದೀನಿ. ಇವಾಗ ಸರ್ ಹೇಳಿದ್ರು ಅಂದರೆ ಆ ಟೈಮಲ್ಲಿ ಏನೋ ಒಂದು ಡೈಲಾಗ್ ಬೇಕು. ಸೊ ಅವರಿಂದ ಬಂತು. ಸೊ ನಾವಿಬ್ಬರು ಏನೋ ಒಂದು ಮಾಡಿದಾಗ ಸೀನು ಇದನ್ನು ಈ ಥರ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ. ಸೊ ಆ ಇಬ್ಬರು ಕೋಆಪ್ರೇಷನ್ ಇಲ್ಲದೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಬಿಕಾಸ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆದ್ರೂ ಕೂಡ ಒಂದು ಲವ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ ಸೈಡಲ್ಲಿ. ಸೊ ಇವ್ರನ್ನ ನಾವು ಎಲ್ಲೂ ಆ ಥರ ನೋಡೇ ಇಲ್ಲ. ಯಾವ ಸಾಂಗಲ್ಲೂ ಕೂಡ ಹುಡುಗಿನ ಟಚ್ ಮಾಡಿಲ್ಲ ಆಲ್ಮೋಸ್ಟ್ ಅವರು ಆಲ್ಬಮ್ ಸಾಂಗ್ಗಳಲ್ಲಿ. ಸಡನ್ನಾಗಿ ಇಲ್ಲಿ ಒಬ್ಳು ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಆಗಿ ನೋಡ್ಕೋಬೇಕು, ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ ಅಂದಾಗ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಸೊ ಅದೆಲ್ಲ ಕಲಿಕೆನೆ ನಮಗೂ ಕೂಡ. ಎಲ್ಲ ಸಿನಿಮಾದಲ್ಲೂ ಹೊಸ ಅಷ್ಟೇ. ಸರ್ ಹೇಳಿ ಅದು ಹೆಂಗಿತ್ತು ರೊಮ್ಯಾನ್ಸ್ ಮಾಡೋದೆಲ್ಲ? ರೊಮ್ಯಾನ್ಸ್ ತರ ಯಾವ್ದು ಸೀನ್ ಇಲ್ಲ, ಲವ್ ಸೀನ್ ಇತ್ತು. ಅದೇ ಸ್ವಲ್ಪ ರೊಮ್ಯಾಂಟಿಕ್ ಇವರೊಬ್ಬರೇ ಮಾಡೋರು, ಹೀರೋನೇ ಇಲ್ಲ, ಹೀರೋಯಿನೇ ಮಾಡ್ತಿದ್ರು. ಹೀರೋನ್ ನೆನ್ಸ್ಕೊಂಡು ಎಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ರು ಸಿನಿಮಾದಲ್ಲಿ ಕಾಣುತ್ತದೋ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ಅಷ್ಟು ಈಸಿ ಅಲ್ಲ ನೋಡಿ. ಬರೋವಂಥವ್ರಿಗೆ ಒಂದು ಆರ್ಟಿಸ್ಟು ಕೋ-ಆರ್ಟಿಸ್ಟ್ ಜೊತೆಗಿಲ್ಲದೆ ಒಬ್ಬರೇ ಫೀಲ್ ಮಾಡಿ ಅಂದರೆ ಆ ಸ್ಕ್ರೀನಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಇವ್ರದ್ದು ಅಷ್ಟು ಅದ್ಭುತವಾಗಿತ್ತು. ಅಂದರೆ ಒಂದು ಆರ್ಟಿಸ್ಟಿಗೆ ಇರಬೇಕಾಗಿರೋದು ಮೈನ್ ಗುಣನೇ ಅದು. ಈಗ ಆಪೋಸಿಟ್ ಕ್ಯಾರೆಕ್ಟರ್ ಇದೆಯೋ ಇಲ್ವೋ, ನಮ್ಮ ಪಾತ್ರನ ನಾವು ಅಷ್ಟು ಚೆನ್ನಾಗಿ ಫೀಲಾಗಿ ಮಾಡಬೇಕಾಗಿತ್ತು. ಅದನ್ನು ಅಪೂರ್ವ ನೀಟಾಗಿ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ತುಂಬ ಅದ್ಭುತವಾಗಿ. ಅಂದರೆ ನನಗೆ ಕೆಲವು ಟೈಮ್ ಅನಿಸ್ತಾ ಇರುತ್ತೆ, ಒಂದು ಹೀರೋಯಿನ್ ಆ್ಯಕ್ಟ್ ಮಾಡುವಾಗ ಇನ್ನೂ ಬೆಟರ್ ಹೀರೋಯಿನ್ ನೋಡ್ಬೋದಾಯ್ತಾ, ಇದು ಇನ್ನೊಂದೇನೋ ಒಂದು ಮಾಡ್ಬೋದಾಯ್ತಲ್ವ, ಇಲ್ಲ ಇನ್ನೊಬ್ರು ಯಾರೋ ಬೇಕಾಯಿತ್ತು ಅನ್ನೋ ಫೀಲ್ ಇರುತ್ತೆ. ಬಟ್ ನಮಗೆ ಈ ಸಿನಿಮಾದಲ್ಲಿ ಮಾಡ್ತಪ್ಪ ಎಂಥ ಅದ್ಭುತವಾದ ಕಲಾವಿದರನ್ನ ನಾವು ಚೂಸ್ ಮಾಡಿದ್ವಿ. ಯಾಕಂದರೆ ತಬ್ಲನಾಣಿಯವರು ಅಷ್ಟೇ, ಅವರು ಆ ಕ್ಯಾರೆಕ್ಟರ್ ಇಷ್ಟು ಕೊಟ್ಟರೆ ಅವ್ರು ಇನ್ನಷ್ಟು ಬಿಲ್ಡ್ ಮಾಡಿ ಅದನ್ನ ಎತ್ಕೊಂಡೋಗಿ ಅಷ್ಟು ಚೆನ್ನಾಗಿ ಡೆಲಿವರೇಬಲ್. ಇವರು ಅಷ್ಟೇ, ಪಾತ್ರ ಕೊಟ್ಟರೆ ಸಾಕು ಅಷ್ಟು ಇದು ಮಾಡೋರು. ಅವರು ಹೀರೋ ಅಂತೂ ನೀಟಾಗಿ ಅವ್ರಿಗೆ ಆ ಪಾತ್ರನ ಪ್ರತಿಯೊಂದು ಡೈಜೆಸ್ಟ್ ಆಗಬೇಕು. ಅಂದರೆ ಆಡಿಯನ್ಸ್ಗೆ ನಾನು ಇದು ಹೇಳಿದರೆ ಆಡಿಯನ್ಸ್ ತೊಗೊತಾರ. ಈಗ ಏನೋ ಒಂದು ಡೈಲಾಗ್, ಮಾಸ್ ಡೈಲಾಗ್ ಅದು ಇದು ಅವೆಲ್ಲ ಇಲ್ಲ. ಕಥೆಯಲ್ಲಿ ನಾನು ಹೇಳೋ ಡೈಲಾಗು ಆಡಿಯನ್ಸ್ಗೆ ಇದು ಕನ್ವೆ ಆಗುತ್ತೆ. ಅವ್ರು ನನ್ನನ್ನು ಈ ಡೈಲಾಗಲ್ಲಿ ತೊಗೊತಾರ ಫಸ್ಟ್ ನೋಡೋರು. ಆಮೇಲೆ ಬ್ರೋ ಒಂದು ಎರಡು ಬಿಲ್ಡಪ್ ಶಾಟ್ ಮಾಡೋಣ, ಹಂಗೆ ಹೋಗಿ ಬನ್ನಿ ಹಿಂಗೆ ಬನ್ನಿ. ಅವಶ್ಯಕತೆ ಏನಿದೆ ಸಿನಿಮಾಗೆ ಏನಿದೆ ಅದು ಮಾತ್ರ. ಬರೀ ಒಂದು ಎಂಟ್ರಿ ಸೀನ್ ಮಾತ್ರ ಇದೆ. ಆ ಸೀನ್ ಒಂದು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ನೋ ಬಿಲ್ಡಪ್ ಶಾಟ್ಸ್ ಯಾರಿಗೂ ಇರಲ್ಲ. ಇವಾಗ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ಗೆ ಇರುತ್ತೆ ಬಿಲ್ಡಪ್, ಹೀರೋಗಿರಲ್ಲ. ಇನ್ನೊಂದು ಸೀನಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರಿಗೆ ಬಿಲ್ಡಪ್ ಇರುತ್ತೆ. ಅಂದರೆ ಇಡೀ ಸಿನಿಮಾ ಆ ಪಾತ್ರಗಳು ಎಲ್ಲೆಲ್ಲಿ ಇಂಟ್ರಡಕ್ಷನ್ ಆಗ್ತಾ ಇರುತ್ತೋ ಆ ಪಾತ್ರಗಳು ಬಿಲ್ಡಪ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಥರ ಇಡೀ ಸಿನಿಮಾ ಒಂದು ಡೆಪ್ತಾಗಿ ಇದು ಮಾಡ್ಕೊಂಡು ಹೋಗೋಂಥ ಇದಿದೆ ಈ ಸಿನಿಮಾದಲ್ಲಿ. ಅಪೂರ್ವ ಅವರು ತುಂಬ ಕಲ್ತಿದ್ದಾರೆ ಚಂದನ್ ಅವರಿಂದ. ನಾವು ತುಂಬ ಕಲ್ತಿದ್ದೀವಿ. ನಾವು ಅಪೂರ್ವ ಅವರಿಂದ ಕಲ್ತಿದ್ದೀವಿ. ನಾನೇನು ಹೇಳ್ಕೊಟ್ಟೆ ಸರ್. ಬಟ್ ಇಟ್ಸ್ ವೆರಿ ಗುಡ್. ಅಂದರೆ ಎಲ್ಲರದು ಇದೆಯಲ್ಲ, ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ಸ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಒಂದು ಸಿನಿಮಾ ಇವತ್ತು ನೋಡಿ ಎಷ್ಟು ಖುಷಿಯಾಗಿದೆ, ಎಲ್ಲರೂ ನಗ್ನಕ್ಕೊಂಡು ಪ್ರತಿಯೊಬ್ಬರು ಎಷ್ಟೇ ಒಂದು ನೋವಿನಲ್ಲಿ ಪ್ರತಿಯೊಬ್ಬರದ್ದು ಅವ್ರದ್ದು ಸಪ್ರೇಟ್ ಇರುತ್ತೆ. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಮರೆತು ಬಂದು ಸ್ಕ್ರೀನ್ ಮುಂದೆ ಕೂತ್ಕೊಂಡಾಗ ಆ ನಗು ಮುಖ ಯಾವಾಗಿರೋದ್ರೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ. ಚೆನ್ನಾಗಿಲ್ದಾಗ ಅಯ್ಯೋ ನೋಡೋಣ ಬಿಡು ಮಾಡೋಣ. ನಮಗೂ ಅಷ್ಟೇ, ಪ್ರೊಡ್ಯೂಸರ್ ನಾವು ಕೂತ್ಕೊಳ್ಳೋದೇ ಇಲ್ಲ. ನಮಗೆ ಚೆನ್ನಾಗಿಲ್ಲ ಅನ್ಸರೆ ಅಯ್ಯೋ ಸುಮ್ಮನೆ ಯಾಕೆ ಬಿಡಿ ಹೋಗಿ ಹೀರೋಯಿನ್ ಕಳಿಸ್ತೀವಿ, ನಾವು ಮಾಡ್ಕೊ ಹೋಗಿ ಇಂಟರ್ವ್ಯೂ ಅಂದ್ಬಿಟ್ಟು ಸುಮ್ಮನೆ ಹೊಟ್ಟೋಗಿರ್ತೀವಿ ಹಿಂದೆ. ಏನೋ ನಮ್ಗೆ ಅನಿಸ್ದಾಗ ಓಕೆ. ಒಬ್ರು ನಟ ಅಥವಾ ನಟಿಗೆ ಬೇರೆ ಬೇರೆ ಅವಕಾಶಗಳು ಸಿಗ್ಬೇಕು ಅಂದಾಗ ಅವರು ಒಂದು ಪ್ರೊಡ್ಯೂಸರ್ ಹೀರೋ ಆಗಿರ್ಬೇಕು, ಇಲ್ಲಾಂದ್ರೆ ಡೈರೆಕ್ಟರ್ ಹೀರೋ ಆಗಿರ್ಬೇಕು. ಅವರಿಬ್ಬರಿಗೂ ಆತ್ಮೀಯತೆ ಮತ್ತೆ ಅವರಿಬ್ಬರಿಗೂ ಕಂಫರ್ಟಬಲ್ ಇದ್ದಾಗ ಮಾತ್ರ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ. ಸೊ ನೀವ್ ಹೇಳ್ತಾ ಇರೋ ರೀತಿ ನೋಡಿದ್ರೆ ಚಂದನ್ ಅವರಾಗ್ಲಿ ಅಪೂರ್ವ ಆಗ್ಲಿ ತುಂಬಾ ಏನು ಸಿನಿಮಾಗೆ ಡೆಡಿಕೇಟ್ ಮಾಡಿದ್ದಾರೆ. ಹೆಂಗಿತ್ತು ಸರ್ ಅವರಿಬ್ರು ಪಾತ್ರ ಶೂಟಿಂಗ್ ಟೈಮಲ್ಲಿ? ಅಂದರೆ ಪಾತ್ರ ಹೆಂಗಿರ್ತಿತ್ತು ಅಂದರೆ, ಈಗ ಎಕ್ಸಾಂಪಲ್ ಇವಾಗ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡೋಕ್ಕೆ ಮುಂಚೆ ಒಂದು 80+ ಏನೋ ಇದ್ದರು ವೆಯ್ಟು. ಆಮೇಲೆ ಈ ಸಿನಿಮಾ ಮಾಡೋವಾಗ
85 ಇದ್ರು ವೆಯ್ಟು. ಆಯಿತಾ, ಈ ಸಿನಿಮಾ ಮಾಡ್ಬೇಕಾದ್ರೆ 71, 72 ಬಂದ್ಬಿಟ್ರು. ಅಂದರೆ ಅವ್ರ ಡೆಡಿಕೇಶನ್ ಲೆವೆಲ್, ನಾನು ಹೇಳೋದು ಪ್ರತಿಯೊಬ್ಬ ನಾನು ಅಷ್ಟೇ. ನಾನೊಂದು ಸಿನಿಮಾ ಮಾಡ್ಬೇಕಾದ್ರೆ ಸೈಕೋ ಶಂಕರ್ ಅಂತ ಒಂದು ಸಿನಿಮಾ 102 kgs ಆದ ವೆಯ್ಟು. ನಾನು ಆ ಕ್ಯಾರೆಕ್ಟರ್ ಹಂಗೆ ಇರಬೇಕಾಗಿತ್ತು. ಆ ಪಾತ್ರದಲ್ಲಿ ಒಂದು ಸೀಕ್ವೆನ್ಸಲ್ಲಿ ನ್ಯೂಡ್ ಸೀಕ್ವೆನ್ಸ್ ಮಾಡಬೇಕಾಗಿತ್ತು. ನಾನು ಅದನ್ನು ಮಾಡಬೇಕು. ಒಬ್ಬ ಆರ್ಟಿಸ್ಟಾಗಿ ಕಲಾವಿದ ಒಡೆ ಬರೋವಾಗ ಅವನು ಆ ಪಾತ್ರಧಾರಿ ಆಗಬೇಕೇ ಹೊತ್ತು ಅವನಿಗೋಸ್ಕರ ಆ ಪಾತ್ರನ ಟರ್ನ್ ಮಾಡಬಾರ್ದು. ಆ ಪಾತ್ರ ಏನಿದೆಯೋ ಆ ಪಾತ್ರಕ್ಕೆ ಆ ಕ್ಯಾರೆಕ್ಟರ್ ಆ ಆರ್ಟಿಸ್ಟು ಹೊಂದ್ಕೊಂಡು ಹೋಗ್ಬೇಕೇ ಹೊತ್ತು. ಇವಾಗ ನಾನೊಂದು ಬರೆಯೋವಂಥ ಟೈಮಲ್ಲಿ ಒಂದು ಹೀರೋಯಿನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ಟೋರಿ ಬರಿತಾ ಇರ್ತೀನಿ. ನಾನು ಯಾವತ್ತು ಆ ಹೀರೋಗೋಸ್ಕರ ಆ ಪೆನ್ನನ್ನು ಬರೆದಿರೋದನ್ನು ಅಳಿಸಿ ನಾನು ಬರಿತೀನೋ ಅವತ್ತು ಆ ಸಿನಿಮಾ ಕಷ್ಟ. ಯಾಕಂದ್ರೆ ಆ ಹೀರೋನು ಆ ಸ್ಟೋರಿ ಕೇಳ್ಬಿಟ್ಟೆ ಓಕೆ ಅಂದಿರ್ತಾನೆ. ಇನ್ನೊಬ್ರು ಇವಾಗ ಅದನ್ನು ಹೊಡೆದ್ಬಿಟ್ವಿ ಅಂದ್ಕೊಳ್ಳಿ, ಅಲ್ಲಿಗೆ ಹೋಯ್ತಲ್ಲಿ ಮೇನ್ ಇದೇ ಹೋಯ್ತು, ಸ್ಕೆಲಿಟನೇ ಹೋಯ್ತು. ಆ ಥರ ಅದಾಗಬಾರ್ದು. ಯಾವತ್ತು ಯಾವುದೇ ಕಲಾವಿದರು ಬಂದರೂ ಆ ಕಲಾವಿದರು ಆ ಕ್ಯಾರೆಕ್ಟ್ರಿಗೆ ಹೊಂದ್ಕೊಂಡು ಹೋಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ, ಆಕ್ಟಿಂಗು ಮಾಡಿದ್ದೀರಾ. ಬಟ್ ಸೂತ್ರಧಾರಿ ಅಂತ ಬಂದಾಗ ನಿಮ್ಗೆ ಹೊಸ ಚಾಲೆಂಜಸ್ ಅಂತ ಏನಾದ್ರು ಬಂತಾ? ಹೊಸ ಚಾಲೆಂಜ್ ಅಂದರೆ ನಾನು ಹೀರೋ ಮಾಡಿದಾಗ ನಾನು ಹೊಸಬ ಹೀರೋ, ನಾನೇ ಪ್ರೊಡ್ಯೂಸರು ಮಾಡ್ತಿದ್ದೆ. ಬಟ್ ನಾನು ಇನ್ನೊಬ್ಬರು ಹೀರೋನ ಇಂಟ್ರೊಡ್ಯೂಸ್ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತಾ ಇರೋಂಥ ವಿಷಯ. ಯಾಕಂದರೆ ನನ್ನ ಕೆರಿಯರಲ್ಲಿ ನಾನು ಹೀರೋಗಿ ಬಂದಾಗ ತುಂಬ ಸ್ಟ್ರಗಲ್ಸ್ ಪಟ್ಟಿದ್ದೀನಿ. ಗಾಂಧಿನಗರದಲ್ಲಿ ನೀವು ನಂಬ್ತಿರಲ್ಲೋ ಮೋರಿ ಮೇಲೆಲ್ಲ ಕೂತ್ಕೊಂಡು, ಅಂದರೆ ಅಂಥ ಒಂದು ಸ್ಥಿತಿ ಇರ್ತಾಯಿತ್ತು ನಮಗೆ. ಯಾಕಂದರೆ ಪ್ರತಿ ದಿನಾನೂ ಆ ಗಾಂಧಿನಗರ ಸುತ್ತೋದು, ಆ ಮೆಟ್ಲತ್ತೋದು, ಇಳಿಯೋದು, ಆಫೀಸುಗಳಿಗೆ ಅಷ್ಟು ಕಷ್ಟಪಟ್ಟಿಲ್ಲ. ಫಸ್ಟ್ ಸಿನಿಮಾಗೆ ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ವಿ. ಬಟ್ ನಾನು ನಮ್ಮ ಸಿನಿಮಾಯಿಂದ ಬರೋವಂಥ ಹೀರೋಗೆ ಮತ್ತು ಡೈರೆಕ್ಟ್ರಿಗೆ ಆ ಪರಿಸ್ಥಿತಿ ಆಗಬಾರ್ದು. ನಾವೇನಂದ್ರೆ ನಾವು ಪಟ್ಟಿರೋ ಸ್ಟ್ರಗಲ್ಸು ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗಿರಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ನ ಅವ್ರಿಗೆ ಶೇರ್ ಮಾಡಬೇಕು. ಬಟ್ ಅವ್ರನ್ನ ಆ ಥರ ಸ್ಟ್ರಗಲ್ ಕೊಡಬಾರ್ದು ಅನ್ನೋದು ನನಗಿತ್ತು. ಅದೇ ಆ ಒಂದು ಇದಿಟ್ಕೊಂಡೆ ಇವತ್ತು ಚಂದನ್ ಅವರು ಇಂಟ್ರೊಡ್ಯೂಸ್ ಅದು ಫಸ್ಟ್ ಸಿನಿಮಾ. ಆ್ಯಕ್ಚುಲಿ ಅವರು ಶೂಟ್ ಆಗಿದ್ದು ಎಲ್ರ ಕಾಲ ಎಳೆಯುತ್ತೆ ಕಾಲ ಫಸ್ಟ್ ಆಗಿದ್ದು. ಬಟ್ ರಿಲೀಸ್ ಆಗ್ತಾ ಇರೋದು ಸೂತ್ರಧಾರಿ. ಯಾಕಂದರೆ ಆ ಪ್ರೊಡ್ಯೂಸರು ಅಷ್ಟೇ, ಬ್ರದರ್ ನಿಮ್ಮ ಸಿನಿಮಾ ಫಸ್ಟ್ ಬರಬೇಕು ಅನ್ನೋರು. ಯಾಕಂದ್ರೆ ನಮ್ಮ ಗೋವಿಂದರಾಜ್ ಅವ್ರಿಗೂ ಅಷ್ಟೇ ವೆರಿ ಗುಡ್ ಪರ್ಸನ್. ಅಂದರೆ ನಮ್ಮಲ್ಲಿ ಏನು ಗೊತ್ತಾ, ಅಯ್ಯೋ ನಂದು ಫಸ್ಟು ನಿಂದು ಫಸ್ಟು ಅವೆಲ್ಲ ಇಲ್ಲ. ನಾವು ನನ್ನ ಜೊತೆ ಇರೋವಂಥ ನಿರ್ಮಾಪಕರಲ್ಲಿ ಪ್ರತಿಯೊಬ್ಬರು ಹೊಂದ್ಕೊಂಡು ನನ್ನ ಜೊತೆ ಆಯಿತು ನೀವು ಬನ್ನಿ ಆಮೇಲೆ ನಾವು ಬರ್ತೀವಿ ಅನ್ನೋ ಥರ ಒಂದು ಕೋಪ್ರೇಷನಲ್ಲಿ ಮಾಡ್ಕೊಂಡು ಹೋಗಿದ್ದು. ಬಟ್ ನನಗೆ ತುಂಬ ಖುಷಿ ಇದೆ, ಚಂದನ್ ಅವರು ಈ ಸಿನಿಮಾ ಮುಖಾಂತರ ಫುಲ್ ಪ್ಲರ್ಜ್ ಹೀರೋ ಆಗಿ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು. ಸಿನಿಮಾ ರಿಲೀಸ್ ಆದ್ಮೇಲೆ ಚಂದನ್ ಅವ್ರು ಯಾವ ತರ ಕಾಡ್ತಾರೆ? ಪ್ರತಿಯೊಬ್ಬರು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ಗೆ ಈ ಥರ ಹೀರೋ ಜೊತೆ ನಾವು ಕೆಲಸ ಮಾಡಬೇಕು ಅಂತ ಕಾಡ್ತಾರೆ. ಯಾಕಂದರೆ ರಿಯಲಾಗಿ ಹೇಳ್ತೀವಿ, ಯಾಕಂದ್ರೆ ನಾವು ನೋಡ್ತೀವಿ ಎಲ್ಲ ಆರ್ಟಿಸ್ಟ್ಗಳು ನಾವು ನೋಡ್ತೀವಿ. ಬಟ್ಟು ಇವರಲ್ಲಿ ಒಂದು ಗುಣ ಏನು ಅಂದರೆ ಪ್ರತಿಯೊಬ್ಬರಿಗೆ ಇಷ್ಟ ಆಗ್ತಾರೆ. ನಾನು ಹೇಳೋದಕ್ಕೆ ಕೆಲವ್ರಿಗೆ ಇಷ್ಟ ಆಗ್ತಾರೆ, ಕೆಲವ್ರಿಗೆ ಆಗಲ್ಲ. ಬಟ್ ಇವರಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಗುಣ ಇದೆ. ಅರ್ಥ ಆಯ್ತಾ? ಈಗ ಅಪ್ಪು ಸರ್ ಇದ್ರು, ಅವ್ರು ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಆ ಥರ ಅಂದರೆ ಅವ್ರನ್ನ ನಾವು ಏನಂತಾರೆ, ಇವರು ಹೇಟ್ ಮಾಡೋವಂಥ ಪರ್ಸನ್ಸೇ ಇಲ್ಲ. ಆ ಥರ ಕೆಲವೊಬ್ಬರು ವ್ಯಕ್ತಿಗಳು ಇರ್ತಾರೆ, ಓಕೆ ನಮ್ಗೆ ಇವ್ರು ಇಷ್ಟ ಇಲ್ಲ ಅಂತ. ಬಟ್ ಇವರು ಒಂದು ಆಸ್ಥಾ ಅಂದರೆ ಎಲ್ಲರನ್ನೂ ಯಾವುದೇ ಫ್ಯಾನ್ಸ್ ಬರಲಿ, ದರ್ಶನ್ ಸರ್ ಫ್ಯಾನ್ಸ್ ಬರಲಿ, ಸುದೀಪ್ ಸರ್ ಫ್ಯಾನ್ಸ್ ಬರಲಿ, ಅಪ್ಪು ಸರ್ ಫ್ಯಾನ್ಸ್ ಬರಲಿ, ಶಿವಣ್ಣ ಫ್ಯಾನ್ಸ್ ಬರಲಿ, ಎಷ್ಟು ಜನ ಫ್ಯಾನ್ಸ್ ಬಂದರು ಅಷ್ಟು ಫ್ಯಾನ್ಸ್ಗೂ ಇಷ್ಟ ಚಂದನ್ ಶೆಟ್ಟಿ. ಅಷ್ಟು ಫ್ಯಾನ್ಸೂ ಇವರು ಅಷ್ಟೇ. ಎಲ್ಲ ಆ ಒಂದು ಬಾಂಡಿಂಗ್ ಇದೆಯಲ್ವಾ, ಅದು ತುಂಬ ಕಮ್ಮಿ. ಬಟ್ ಆ ಥರ ಒಂದು ಹೀರೋ ಆಗಿ ಎಲ್ಲರಿಗೂ ಇಷ್ಟ ಆಗೋ ಹೀರೋ ಆಗಿ ಬರಬೇಕು, ಇದೇ ನನಗೆ ಆಸೆ. ಸರ್, ಹೀರೋ ಜೊತೆಗೆ ಮ್ಯೂಸಿಕ್ ಕೂಡ ನೀವೇ ಮಾಡಿದ್ದೀರಾ. ಮ್ಯೂಸಿಕ್ ಬಗ್ಗೆ ಹೇಳೋದಂದ್ರೆ ಸರ್, ಈಗ ಆಲ್ರೆಡಿ 3 ಸಾಂಗ್ಸ್ ನೋಡಿದ್ದೀವಿ ನಾವು. ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟಾಗಿ ಸಿನಿಮಾ ನಾನೇ ನಿರ್ವಹಿಸಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಹೇಳಬೇಕಂದ್ರೆ ತುಂಬ ಇಂಟೆನ್ಸ್ ಆಗಿದೆ ಈ ಎಂಟೈರ್ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ಎಲ್ಲೂ ಸ್ಲೋ ಡೌನೇ ಇಲ್ಲ ಸಿನಿಮಾದಲ್ಲಿ, ತುಂಬ ಫಾಸ್ಟ್ ಫೇಸಲ್ಲಿ ಹೋಗ್ತಾ ಇರುತ್ತೆ. ಸೊ ನಿಮಗೆಲ್ಲೂ ಒಂದು ಕಡೆ ಡ್ರಾಪ್ ಆಗೋದಿಲ್ಲ. ಇದೊಂಥರ ಸರ್ಚಿಂಗ್ ಬೇಸ್ಡ್ ಸಿನಿಮಾ, ಯಾರು 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 ಅಂತ ಹುಡ್ಕೊಂಡು ಹೋಗೋ ಇದರಲ್ಲಿ. ಸೊ ನಿಮಗೆ ಆ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಏನಿದೆ ಅದು ನಿಮಗೆ ತುಂಬ ಖುಷಿ ಕೊಡುತ್ತೆ. ಸಿನಿಮಾ ಬೇಕಾದರೆ ಆ ಒಂದು ಬೀಟ್ಸ್ ಇರ್ಬೋದು, ಆ ಒಂದು ನಾವು ಯೂಸ್ ಮಾಡಿರುವಂಥ ಟ್ಯೂನ್ಗಳಿರ್ಬೋದು, ಸೊ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನಿಮಗೆ. ಸೊ ಅದನ್ನು ನಾನು ತುಂಬ ಚೆನ್ನಾಗಿ ನಾನು ಮತ್ತು ನಮ್ಮ ಪ್ರೊಡ್ಯೂಸರ್ ಅವರು ಮತ್ತು ನಮ್ಮ ಕಿರಣ್ ಅವರು ಡೈರೆಕ್ಟರು, ಸೊ 3 ಜನನು ಕೂತ್ಕೊಂಡು ತುಂಬ ವರ್ಕ್ ಮಾಡಿ ಒಂದು ಔಟ್ಪುಟ್ ತೆಗೆದಿದ್ದೀವಿ. ಹೇಗೆ ಟೈಮು ಆ ಕಡೆ ಆಕ್ಟರ್ಗೂ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಅದಕ್ಕೂ ಬೇರೆ ರೀತಿಯ ತಯಾರಿ ಮಾಡ್ಕೋಬೇಕು. ಈ ಕಡೆ ಮ್ಯೂಸಿಕ್ಕು ನೀವು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅದಕ್ಕೆ ಅಂತ ಒಂದು ಶ್ರಮ ಹಾಕ್ಲೇಬೇಕು. ಹೇಗಿರ್ತಾ ಇತ್ತು? ಏನಿಲ್ಲ, ಆ್ಯಕ್ಟಿಂಗ್ ಮುಗ್ದಾದ್ಮೇಲೆ ತುಂಬ ಟೈಮ್ ಸಿಕ್ತಲ್ಲ ನಮಗೆ. ಆ್ಯಕ್ಟಿಂಗ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಆಯಿತು. ಎಡಿಟಿಂಗ್ ಆದಮೇಲೆ ನಮಗೆ ಬಂತು. ಅಲ್ಲಿವರೆಗೂ ತುಂಬ ಗ್ಯಾಪ್ ಇತ್ತು. ಸೊ ದೆನ್ ಅಷ್ಟೊಂದೇನು ನನಗೇನು ಕಷ್ಟ ಆಗಲಿಲ್ಲ. ಡ್ಯಾಶ್ ಸಾಂಗ್ ಬಗ್ಗೆ ಹೇಳಬೇಕು ಸರ್. ನೀವು ಲಿರಿಕ್ಸ್ ಬರೆದಿದ್ದೀರಾ, ಒಂದೊಂದು ಪದನು ಅತ್ಯದ್ಭುತವಾಗಿ ಕಿವಿ ಕೇಳಿಸುತ್ತೆ. ಹೇಳಿ ಸರ್, ಯಾವ್ಯಾವ ಟೈಮಲ್ಲಿ ಉಟ್ಕೊಳ್ತಾ ಹೋಗ್ತದೆ ಅದು?
ಅದು ಲಿರಿಕ್ಸ್ ಬರೀಬೇಕಾದ್ರೆ ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ನಾನು ಮತ್ತೆ ಚೇತನ್ ಕುಮಾರ್ ಇಬ್ರು ಸೇರಿ ಬರ್ದಿದ್ದು ಸಾಂಗ್. ಅಂದ್ರೆ ಉಟ್ಕೊಂಡ್ಬಿಡುತ್ತೆ. ಹೌದು, ಅದಕ್ಕಿಂತ ಒಂದು ಸಿಚುಯೇಷನ್ ಬೇಕಲ್ಲ ಸರ್. ಏನೋ ಈಗ ನಾವು ಲವ್ ಸಾಂಗ್ಸ್ ಬರಿಬೇಕಾದ್ರೆ ಅಥವಾ ಮಳೆ ಸಾಂಗ್ಸ್ ಬರಿಬೇಕಾದ್ರೆ ಅದು ಆ ಮೂಮೆಂಟ್ ನೆನ್ಸ್ಕೊಬೇಕು. ನಿಮ್ಗೆ ಇಷ್ಟ ಅತ್ಯದ್ಭುತವಾದ ಪದಗಳು ಬರಕ್ ಏನೇನ್ ನೆನ್ಸ್ಕೊಂಡ್ರಿ ಅಂತ? ಏನು ಮಾಮೂಲಿ ನಾನು ದಿನನಿತ್ಯ ಫ್ರೆಂಡ್ಸ್ ಜೊತೆ ಮಾತಾಡೋದು, ನಾವೆಲ್ಲೋ ಒಂದು ಪಾರ್ಟಿಗೆ ಹೋದಾಗ ನಾವು ಏನೇನು ಮಾತಾಡ್ಕೊಂಡಿರ್ತೀವಿ ಅದ್ರಲ್ಲಿ ಕೆಲವೊಂದು ಪದಗಳೆಲ್ಲ ರಿಜಿಸ್ಟರ್ ಆಗಿರುತ್ತೆ ತಲೆಯಲ್ಲಿ. ಕೆಲವು ಪದ ಉಪಯೋಗಿಸಿದಾಗ ಒಂದು ಪಂಚ್ ಆಗುತ್ತೆ, ನಗು ಬರುತ್ತೆ. ಸೊ ಅಂಥ ಪದಗಳನ್ನೆಲ್ಲ ನಂದು ಬ್ರೈನಲ್ಲಿ ಒಂದು ಮೂಲೆಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಲಿರಿಕ್ಸ್ ಬರೆಯೋ ಟೈಮಲ್ಲಿ ಅದನ್ನೆಲ್ಲ ತೆಗ್ದು ಕಳಿಸ್ತಾ ಇರ್ತೀವಿ ಅಷ್ಟೇ. ಆ್ಯಕ್ಚುಲಿ ಏನಂದರೆ ಡ್ಯಾಶ್ ಪದ ಇದೆಯಲ್ವಾ, ಆ ಡ್ಯಾಶ್ ಬಂದು ಈಗ ಅದೈತೆ ನನ್ನ ಡ್ಯಾಶ್ ಮಾಡ್ಕೊಳ್ಳಿ ಅಂತಿದೆಯಲ್ವಾ, ಅಲ್ಲಿ ನನ್ನ ಲವ್ ಮಾಡ್ಕೊಳ್ಳಿ ಅಂದ ನನ್ನ ಮದುವೆ ಮಾಡ್ಕೊಳ್ಳೋ ಅಲ್ಲ ಹೇಳ್ತಿರೋದು. ಆ ಥರ ಪದಗಳು ಬಂದರೆ ಅಲ್ಲಿಗೆ ಏನು ಅದೇ ಇಲ್ವಲ್ಲ, ವ್ಯಾಲ್ಯೂನೇ ಇಲ್ದಂಗೆ ಆಗ್ತಿತ್ತು ಅದು. ಅದಕ್ಕೆ ಡ್ಯಾಶ್ ಇರೋದೇನೆ ಒಂದು ವ್ಯಾಲ್ಯೂ, ಅದು ಏನಾದ್ರು ತುಂಬಿಸ್ಕೋಬೋದು. ಹೌದು. ಬಟ್ ನನ್ಗೆ ಆ ಸಾಂಗ್ ಕೇಳಿದಾಗ ಹಂಸಲೇಖ ಸರ್ದು ಹಳೇದೆಲ್ಲ ನೆನಪಾಯ್ತು. ನಾವು ಆ ಹಂಸಲೇಖ ಸರ್ದು ಹಳೆ ಸಾಂಗ್ ನ ಜಸ್ಟ್ ಎಂಜಾಯ್ ಮಾಡಿದಾಗ ನಮ್ಗೆ ಏನು ನಾವು ಜಸ್ಟ್ ಎಂಜಾಯ್ ಮಾಡ್ತೀವಿ ಅಷ್ಟೇ. ಬಟ್ ಆ ಪದಗಳನ್ನ ಕೇಳ್ತಾ ಹೋದಾಗ್ಲೇ ಅದು ಏನ್ ಪದ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದು ನೀವು ಸಿಂಗಲ್ ಮೀನಿಂಗ್ ಆದ್ರೂ ತಗೋಬಹುದು, ಡಬಲ್ ಮೀನಿಂಗ್ ಆದ್ರೂ ತಗೋಬಹುದು, ಯಾವ ತರ ಬೇಕಾದ್ರೂ ತಗೋಬಹುದು. ಅಂದ್ರೆ ಅದು ಯಾರು ಯಾವ ತರ ತಗೊಂತಾರೋ ಆ ತರ ಸಿಗುತ್ತೆ. ಡ್ಯಾಶ್ ಸಾಂಗ್ ಅಲ್ಲಿ ತುಂಬಾ ಜನ ನನಗೆ ಹೇಳಿದ್ರು ಏನಿದು ಅರ್ಥ, ನನ್ ಇವ್ರನ್ನ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ನನ್ನಂತೂ ತುಂಬಾ ಜನ ಕೇಳಿದಾರೆ. ಬಟ್ ನಾನು ಅದೇನು ಹೇಳೋದು, ಮೀನಿಂಗ್ ನೀವು ತಗೊಳ್ಳಿ, ನಾವು ಕೊಟ್ಟಿದ್ದೀವಿ, ನೀವು ಹೆಂಗಾದ್ರೂ ತಗೊಳ್ಳಿ. ಡಬಲ್ ಮೀನಿಂಗ್ ತಗೊಂತಾರೆ, ಸಿಂಗಲ್ ಮೀನಿಂಗ್ ತಗೊಂತಾರೆ, ನಿಮ್ಮ ಚಾಯ್ಸ್. ಕೊಡೋದು ನಮ್ಮ ಕರ್ತವ್ಯ, ಕೊಟ್ಟಿದ್ದೀವಿ. ನಿಮ್ಗೆ ಯಾವ ತರ ಕಮೆಂಟ್ಸ್ ಬಂದಿದೆ ಸರ್ ಸಾಂಗ್ ಇಂದ? ಅಲ್ಲ ಕೇಳಿ, ಏನು ಡ್ಯಾಶ್ ಅಂದ್ರೆ ಏನು, ಡ್ಯಾಶ್ ಅಂದ್ರೆ ಏನು ಅಂತ. ಅದೇ ಬಿಟ್ಟ ಸ್ಥಳ ತುಂಬಿ ನಿಮ್ ಇಷ್ಟ, ನಿಮ್ಗೆ ಏನ್ ಬೇಕಾದ್ ತುಂಬ್ಕೊಳ್ಳಿ. ಆಕ್ಚುಲಿ ಬೇರೆ ಬೇರೆ ಲೈನ್ ಗಳಿಗೂ ಬಂದಿರುತ್ತೆ. ಲೈನ್ ಇದೆಯಾ ಸರ್ ಅದರಲ್ಲಿ? ಚಿನ್ನದ ಗಂಟೆ ಅದೇ ನನ್ನ ಎಡಗಡೆ ಬಲಗಡೆ ಮೇಲ್ಗಡೆ ಕೆಳಗಡೆ ಏನ್ ಹಂಗಂದ್ರೆ ಏನು ಅಂತ ಕೇಳಿದಾರೆ. ಅಂದ್ರೆ 360 ಡಿಗ್ರಿ ಅಂತ ಹೇಳಿದೀನಿ ಅಷ್ಟೇ. 360 ಡಿಗ್ರಿ ಒಂದು ಹುಡುಗಿನ ಪೀಡಿಸ್ತಾ ಇರ್ತಾನೆ ಅಂತ, ಎಲ್ಲೋದ್ರೂ ಬಿಡೋದಿಲ್ಲ ಆ ತರ. ಪ್ರೈವೇಟ್ ಜೆಟ್ ರೆಡಿ ಇದೆ ಹತ್ಕೋಬಾರೆ. ಹಾ, ಪ್ರೈವೇಟ್ ಜೆಟ್ ಕಾಯ್ತಾ ಇದೆ. ಹೇಳಕ್ಕೇನು ಅಲ್ವಾ, ಇದೆಯೋ ಬಿಡು, ಮುಂದೆ ಬಂದ್ರು ಬರ್ಬೋದಲ್ವಾ ಪ್ರೈವೇಟ್ ಜೆಟ್, ಆವಾಗ ಅದು ರಿಯಾಲಿಟಿ ಆಗುತ್ತೆ. ಅಂದ್ರೆ ಹುಡುಗಿಗೆ ಈಗಲೇ ಆಹ್ವಾನ ಕೊಡ್ತಾ ಇದ್ದೀರಾ? ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿದೀನಿ, ನಾನು ಒಂದು ಪ್ರೈವೇಟ್ ಜೆಟ್ ತಗೋಬೇಕು ಅಂತ ಅಷ್ಟೇ. ನಿಮ್ಗೊಂದು ರೌಂಡ್. ಹೆಂಗಿರ್ತಾ ಇತ್ತು ಮ್ಯಾಮ್ ಶೂಟಿಂಗ್ ಸೆಟ್ ಅಲ್ಲೆಲ್ಲ? ಇಷ್ಟೇ ಸೈಲೆಂಟಾ ಅಥವಾ ಮಾತಾಡ್ತಿದ್ರಾ? ಅವ್ರದೇ ಲೋಕದಲ್ಲಿ ಇರ್ತಾರೆ. ಅವಾಗ ಅವ್ರದೇ ಲೋಕದಲ್ಲಿ ಇರ್ತಾ ಇದ್ರು. ಇವಾಗ ಓಕೆ, ಇವಾಗ ಇಂಟರ್ವ್ಯೂ ಇರೋದ್ರಿಂದ ಮಾತಾಡ್ತಾ ಇದ್ದಾರೆ. ಇಂಟರ್ವ್ಯೂ ಇಲ್ಲಂದ್ರೆ ಅವ್ರು ಅಲ್ಲಿ ಮಲ್ಕೊಂತಾರೆ, ಇವಾಗ ಅಲ್ಲಿ ಕೂತ್ಕೊಂತಾರೆ. ಸೆಟ್ಟಲ್ಲೂ ಇಷ್ಟೇ ಸೈಲೆಂಟ್? ಹೌದು, ಏನಿದೆ ಅಲ್ವಾ, ಇವಾಗ ಮಾತಾಡೋದೇನಿದೆ, ಕೆಲಸ ಅಷ್ಟೇ ಮಾಡಬೇಕು ನಾವು ಸೆಟ್ಟಲ್ಲಿ. ಬಟ್ ಯಾಕೆಂದರೆ ಶರಣ್ ಸರ್ ಜೊತೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಏನಾಗ್ತಿತ್ತು, ಸೆಟ್ಟಲ್ಲಿ ನಗಿಸ್ತಾ ಇದ್ರು, ನಮ್ಮನ್ನು ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ನಗೋದು ಈ ಥರ ಇಂಟರ್ವ್ಯೂನಲ್ಲೂ ನಗಿಸ್ತಿದ್ರು, ಫನ್ನಿಯಾಗಿ ಹೋಗ್ತಾ ಇತ್ತು. ಬಟ್ ನಾವುಗಳು ಏನಾಗುತ್ತೆ, ಚಂದನು ಅಷ್ಟೇ ಅವ್ರದ್ದೇ ಒಂದು ಲೋಕದಲ್ಲಿ ಇರ್ತಾರೆ. ನಾನು ಮಾತಾಡಲ್ಲ, ಸ್ವಲ್ಪ ಮೂಡಿ ಆಗಿರ್ತೀನಿ ನಾನು ಕೂಡ. ಸೊ ನಾವುಗಳು ಸೇರ್ಕೊಂಡ್ರೆ ಸೈಲೆಂಟಾಗೇ ಇರ್ತೀವಿ, ಮಾತಾಡಲ್ಲ, ಏನೂ ಆಡಲ್ಲ. ಸೊ ಹಂಗೆ ಸೆಟ್ಟಲ್ಲೂ ಹಾಗೆ ಇರ್ತಾ ಇದ್ವಿ ನಾವು ಆಲ್ಮೋಸ್ಟು. ಕತೆ ಆಮೇಲೆ ಮಾತಾಡಕ್ಕೆಲ್ಲ ಟೈಮ್ ಎಲ್ಲ ಇಲ್ಲ, ಟೈಮೇ ಇರಲಿಲ್ಲ. ಆಮೇಲೆ ಮಾತಾಡಕ್ಕೆ ಇವ್ರು ಟೈಮ್ ಕೊಡ್ತಾರ ಇವರು? ಹೆಂಗಿರ್ತಾ ಇದ್ರು ಅವರು? ಇಲ್ಲಿ ಕ್ಯಾಮ್ರಾ ಇಲ್ಲೊಂದು ಸೆಟಪ್, ಇಲ್ಲಿ ನೀವು ರೆಡಿ ಮಾಡ್ಕೊಂಡಿದ್ದೀರ ಇವಾಗ ಶೂಟಿಂಗಿಗೆ, ನೆಕ್ಸ್ಟ್ ಸೆಟಪ್ ಅಲ್ಲಿ ಆಲ್ರೆಡಿ ರೆಡಿ ಇರೋದು. ಇಲ್ಲಿ ಟೇಕ್ ಆದ ತಕ್ಷಣ ಅಲ್ಲಿ ಟೇಕ್ ಆದ ತಕ್ಷಣ ಅಲ್ಲಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಅಲ್ಲೆಲ್ಲೋ ರೆಡಿ ಆಗಿರೋದು. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಆಮೇಲೆ ಡೈರೆಕ್ಟ್ ಮನೆ. ಅಷ್ಟೊತ್ತಿಗೆ ಸಂಜೆ ಆಗೋದು, ಪ್ಯಾಕಪ್ ಅನ್ನೋರು ಮನೆಗೆ ಹೋಗ್ತಿದ್ವಿ ಅಷ್ಟೇ. ಮಾತಿಗಿತ್ತಲ್ಲ ಆಡಕ್ ಟೈಮೇ ಕೊಟ್ಟು ನಮಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಟೈಮ್ ಸಿಕ್ಕಿದ್ ಯಾವಾಗಂದ್ರೆ, ಒಂದು ಜೀಪಲ್ಲಿ ನಾನು ಇವರು ಟ್ರಾವೆಲ್ ಮಾಡೋದೊಂದು ಸೀನ್ ಇತ್ತು. ಆ ಜೀಪ್ ಒಳಗಡೆ ಕೂತ್ಕೊಂಡಾಗ ಮಾತ್ರ ನಾವಿಬ್ರು ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಏನ್ ಮಾತಾಡೋದು ಅದು ಗೊತ್ತಿಲ್ಲ. ಸೆಲ್ಫಿ ತಗೊಂಡ್ವಿ ಅನ್ಸುತ್ತೆ, ಅವತ್ತೇ ತಗೊಂಡಿ ಸೆಲ್ಫಿ, ಅಲ್ಲಿವರೆಗೂ ತಗೊಂಡಿರ್ಲಿಲ್ಲ ನಾವು. ಸೆಲ್ಫಿಗೂ ಟೈಮ್ ಕೊಟ್ಟಿಲ್ಲ ನಾನು. ಕೊಟ್ಟಿಲ್ಲ, ನಾನೇ ಹೇಳ್ತಿದ್ದೀನಿ. ಅಲ್ಲ ಮೇಡಮ್, ಕೆಲಸ ಮಾಡ್ಬೇಕಲ್ವಾ. ನೋಡಿ ಈಗ ಆರಾಮಾಗಿದ್ದಾರೆ, ಆರಾಮಾಗಿ ತಗೋಬೋದು ಸೆಲ್ಫಿ, ಈಗ ಮಾತಾಡ್ಕೊಳ್ಳಿ. ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಹೇಳ್ಬಿಡ್ತಿದ್ದೀರಾ ಸರ್ ನೀವು? ನೋಡಿ ಈಗ ಬಿಡ್ತಾ ಇದೀನಲ್ಲ, ಇಲ್ಲೇ ಮಾತಾಡಿ. ಆರೋಪ. ಅದೇ ಸರ್, ನಂಗೆ ಅವಾಗ್ಲೇ ಡೌಟ್ ಬಂತು. ನವರಸನ್ ಸರ್ ನಮ್ಮ ಹೀರೋಯಿನ್ ಸೂಪರ್, ನಮ್ಮ ಹೀರೋ ಸೂಪರ್, ಒಳ್ಳೆ ಡೆಡಿಕೇಟ್ ಕೊಟ್ರು ಅಂತ ಹೇಳ್ತಿದ್ರು. ಅದೇ ಅಲ್ಲೇ ನಂಗೆ ಡೌಟ್ ಬಂದಿದ್ರು, ನಿಮಗೆ ಏನ್ ಸರ್ ಈಗ ಅವ್ರಿಗೆ ಅನ್ಸ್ತಿರೋದು? ಅವ್ರಿಗೆ ಯಾಕೆ ಹಂಗೆ ಅನಿಸ್ತಿದೆ ಅಂತಾನ? ಏನಿಲ್ಲ, ಅವ್ರು ಹೇಳಿದ ಕೆಲಸನೆಲ್ಲ ಯಾವುದನ್ನು ಇಲ್ಲ ಅಂದಲೇ ಮಾಡಿದ್ದೀನಪ್ಪ ನಾನಂತ. ಇವರು ಮಾಡಿದ್ದಾರೆ, ನಾನು ಅಷ್ಟೇ.
ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆ ಸೀನ್ ಮೇಲೆ. ನನಗೆ ಅಲ್ಲೇನಾದ್ರೂ ಒಂಚೂರು ಮಿಸ್ ಇಲ್ಲ, ಸರಿ ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಬಟ್ ಅವರು ಫಸ್ಟೇ ನಮಗೆ ಕ್ಲಾರಿಟಿ ಇತ್ತು, ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ಕುತ್ಕೊಂಡು ಮಾಡಬೇಕಾದ್ರೆ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಸೀನ್ ಆಗಿರ್ಬೋದು, ಎಲ್ಲ ನನಗೆ ಐಡಿಯಾ ಇತ್ತು ಏನೇನು ನಡೀತಾ ಇದೆ ಸಿನಿಮಾದಲ್ಲಿ ಅಂತ. ಸೊ ಎಲ್ಲರೂ ಓಕೆ ಆಗಿತ್ತು. ಸೊ ಶೂಟಿಂಗ್ ಹೋದಾಗ ಸ್ಕ್ರಿಪ್ಟ್ ಬರೋದು, ಡೈಲಾಗ್ ಕೊಡೋರು, ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡೋರು, ಪೊಸಿಷನ್ಗಳು ಕೊಡೋರು, ಹೇಳ್ದಂಗೆ ಟಕ ಎಲ್ಲ ಮಾಡಿ ಮುಗಿಸಿ ಅಲ್ಲಿಂದ ಎಸ್ಕೇಪ್ ನೆಕ್ಸ್ಟ್ ಲೊಕೇಶನ್. ಯಾವತ್ತಾರು ಟೈಮ್ ಕೊಡ್ತಾರೆ ನಿಮಗೆ ಸುಸ್ತಾಗ್ತದೆ, ರೆಸ್ಟ್ ಮಾಡಕ್ ಬಿಡ್ತಿಲ್ಲ ಅಂತ ಅನ್ಸಿರೋ ದಿನಗಳು? ಇಲ್ಲ ನಾವ್ ಹೇಳ್ಬೋದು. ಇವಾಗ ನಮಗೆ ಆತರ ಮಾಡಿದ್ರು ಅಂತ ಹೇಳಿದಾಗ ಆ ಒಂದ್ ಲೊಕೇಶನ್, ಆ ಒಂದ್ ಜಾಗದಲ್ಲಿ ಇಷ್ಟ ದಿನದಲ್ಲೇ ಶೂಟ್ ಮುಗಿಸ್ಬೇಕಾಗುತ್ತೆ. ಆ ಒಂದ್ ಕಾರಣಕ್ಕೆ ಅವರು ನಮ್ಮನ್ನ ಆತರ ಹೇಳಿರ್ತಾರೆ. ಹಂಗಂತ ಹೇಳ್ಬಿಟ್ಟು ತುಂಬಾನೇ ಸಿನಿಮಾಗ ಹಾಗೇನಿಲ್ಲ. ಆತರ ಹಂಗೆ ಅರ್ಥ ಮಾಡ್ಕೊಂತಾರೆ. ಅಂದ್ರೆ ನಾವು ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ, ಇಲ್ಲ ಅರ್ಥ ಆಗಲ್ಲ ಅವ್ರಿಗೆ. ಸರ್ ಸುಸ್ತಾಗ್ತಿದೆ ಅಂದ್ರೆ ಸುಸ್ತಾಗ್ತಿದೆ, ಸ್ವಲ್ಪ ಟೈಮ್ ಕೊಡಂದ್ರೆ ಓಕೆ ಅಂತಾರೆ. ಮಾಡಿ ಅಂತಾರೆ, ಹೋಗ್ತಾ ಇರ್ತಾರೆ. ಎಲ್ಲ ಶತಾಬ್ದಿ ಟ್ರೈನ್ಗಿಂತನೂ ಫಾಸ್ಟಾಗಿ ಹೋಗ್ಬಿಡ್ತಾರೆ ಬೇಕಾದ್ರೆ. ಮಾಲಲ್ಲಿ ಮಂತ್ರಿ ಮಾಲ್ ಶೂಟ್ ಮಾಡ್ತಾ ಇದ್ವಿ ಅವತ್ತು ಅಷ್ಟೇ, ಸಿಕ್ಕಾಪಟ್ಟೆ. ಯಾಕಂದ್ರೆ ಮಾಲ್ ಒಂದೇ ದಿನ ಪರ್ಮಿಷನ್. ಪಾಪ ನೀವು ನಂಬ್ತಿರೋ ಇಲ್ಲೋ, ಊಟ ತಿಂಡಿ ಅವೆಲ್ಲ ಏನಿಲ್ಲ ಅಲ್ಲಿ. ಮಾಲು ಕೊಟ್ಟಿದ್ದಾರೆ ಪರ್ಮಿಷನ್ನು, ಇಡೀ ಮಾಲ್ ಶೂಟ್ ಮಾಡೋಕೆ ಕೊಟ್ಟರು. ಯಾರಿಗೂ ಕೊಟ್ಟಿಲ್ಲ ಡೇ ಟೈಮಲ್ಲಿ, ಮಾಲ್ ಯಾರಿಗೂ ಕೊಡಲ್ಲ, ಯಾವ ಮಾಲ್ಸು ಕೊಡಲ್ಲ ಡೇ ಟೈಮ್ಸಲ್ಲಿ. ಮಂತ್ರಿ ಮಾಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಮಗೆ, ಫುಲ್ ಮಾಲ್ ಯೂಸ್ ಮಾಡ್ಕೊಳ್ಳಿ ಅಂತ. ತಗೊಳ್ಳಿ, ಅಲ್ಲಿಂದ ಇಲ್ಲಿಗೆ, ಅಲ್ಲಿ ಬನ್ನಿ, ಅಲ್ಲತ್ತಿ ಎಲ್ಲೋ ಕ್ಯಾಮ್ರಾ ಇರುತ್ತೆ. ಅಯ್ಯೋ ಸಿಕ್ಕಾಪಟ್ಟೆ. ಅಂದರೆ ಆ ಥರ ಹೆಂಗಿರುತ್ತೆ ಅಂದರೆ ಆ ಸಿಚುವೇಶನ್ಸ್ ನನಗೆ ಆ ಡೇಲಿ ಮುಗಿಸ್ಲೇಬೇಕು ಮಾಲ್ದು, ಇಲ್ಲ ನೆಕ್ಸ್ಟ್ ಡೇ ಮಾಲ್ ಇರಲ್ಲ. ಈಗ ಅವ್ರಿಗೆ ಪಾಪ ಇದು ಮಾಡೋಕ್ಕಾಗ್ಬಿಟ್ಟು ಆ ಥರ ಎಷ್ಟೋ ವಿಷಯಗಳು ಕೋಪ್ರೇಟ್ ಮಾಡಿ ಪ್ರತಿಯೊಂದು ಸೀಕ್ವೆನ್ಸಸ್ ನಾವು ಅಂದ್ಕೊಂಡಿರೋ ಸೀನ್ಸ್ನ ಅಂದ್ಕೊಂಡಿರೋ ಥರ ಅಂದ್ಕೊಂಡಿರೋ ದಿನದಲ್ಲಿ ಮುಗಿಸೋ ಥರ ಕೋಪ್ರೇಷನ್ ಇದೆ. ಅದೇ ಹೇಳಿದೆ ಪ್ರೊಡ್ಯೂಸರ್ ಹೀರೋಯಿನ್. ಸರ್, ಈಗಿನ ಜನರೇಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ರ ಕೈಲೂ ಮೊಬೈಲ್ ಇದೆ. ನೀವು ಥಿಯೇಟರ್ ನೋಡಿ ಬಂದು ಎಂಟರ್ಟೈನ್ಮೆಂಟ್ ತಗೊಬೇಕನ್ನೋದು ಇಲ್ಲ ಈಗ. ಸೊ ಇಂತ ರಿಸ್ಕಿ ಕಾಲದಲ್ಲಿ ನೀವು ಸೂತ್ರದಿಂದ ಹೆಂಗೆ ತಲುಪಿಸ್ತೀರಾ ಜನಕ್ಕೆ? ಎಷ್ಟು ಅಂದ್ರೆ ಪ್ರಮೋಷನ್ ವಿಚಾರದಲ್ಲಿ ರಿಸ್ಕ್ ಅನ್ಸೋದು ಯಾವುದು ಸರ್? ಪ್ರಮೋಷನ್ ವಿಷಯದಲ್ಲಿ ರಿಸ್ಕ್ ಅನ್ಸೋದು, ನಾವು ಇವತ್ತಿನ ಸುಮಾರು ಸಿನಿಮಾಗಳು ಪ್ರಮೋಷನಲ್ಲಿ ಸೋಲ್ತಾ ಇದ್ದಾರೆ, ಸಿನಿಮಾದಲ್ಲಿ ಸೋಲ್ತಾ ಇಲ್ಲ, ಪ್ರಮೋಷನ್ ವಿಷಯದಲ್ಲಿ ಸೋಲ್ತಾ ಇದ್ದಾರೆ. ಆ ಒಂದು ವಿಷಯನ ಇಟ್ಕೋಬೇಕು. ಯಾಕಂದರೆ ಒಂದು ವಾರಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ಬಿಡುತ್ತೆ ಸಿನಿಮಾ. ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಸಿನಿಮಾ ಜನರಲ್ಲಿ ಎಲ್ಲರ ಹತ್ರನೂ ಹೋಗಲ್ಲ. ನಾವು ಪ್ರತಿ ಒಂದು ಇದರಲ್ಲೂ ವೇದಿಕೆಗಳಲ್ಲಿ, ಪ್ರತಿಯೊಂದು ಪ್ಲಾಟ್ಫಾರ್ಮ್ಸಲ್ಲೂ ನಾವು ಪ್ರಮೋಟ್ ಮಾಡಬೇಕು. ಆಫ್ಲೈನ್ ಆಗ್ಬೋದು, ಆನ್ಲೈನ್ ಆಗ್ಬೋದು. ಡಿಜಿಟಲ್ ಇವತ್ತು ತುಂಬ ಪ್ರಾಮುಖ್ಯತೆ ವಹಿಸ್ತಾ ಇದೆ. ಡಿಜಿಟಲ್ ಇವತ್ತು ಇಡೀ ಎಲ್ಲ TV ಚಾನಲ್ದು ಡಿಜಿಟಲ್ ಇದೆ, ಪತ್ರಕರ್ತರದ್ದು ಡಿಜಿಟಲ್ ಇದೆ, ನಾರ್ಮಲ್ ಡಿಜಿಟಲ್ ಇದೆ. ಎಲ್ಲ ಥರ ಡಿಜಿಟಲ್ ಅನ್ನೋದು ಇವತ್ತು ಮೇಜರ್ ಇಂಪ್ಯಾಕ್ಟ್ ನಮ್ಮಲ್ಲಾಗಿದೆ, ಇನ್ಕ್ಲೂಡಿಂಗ್ ನಮ್ಮ ಮೊಬೈಲು ಡಿಜಿಟಲ್. ಎಲ್ಲ ಕಡೆಯಿಂದ ಡಿಜಿಟಲ್ ಇದೆ. ಆ ಡಿಜಿಟಲ್ಗೆ ನಾವು ತಲುಪಿಸೋಂಥ ಪ್ರಯತ್ನ ಮಾಡಬೇಕು. ಅಲ್ಲಿಗೆ ಒಂದಲ್ಲ ಒಂದು ರೀತಿ ಆ ಕಂಟೆಂಟು ಜನಕ್ಕೆ ಓಕೆ ಈ ಸಿನಿಮಾ ನೋಡಬೇಕು ಅನಿಸ್ಬೇಕು. ಅದು ಅನಿಸ್ತು ಅಂದರೆ ಜನ ಥಿಯೇಟ್ರಿಗೆ ಬಂದರೆ 100% ಕ್ಲಿಕ್ಕು, ಬಂದಿಲ್ಲ ಅಂದರೆ 100% ಇರೋಲ್ಲ. ಈಗ ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಆರ್ಟಿಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಏನ್ ಶೂಟಿಂಗ್ ಬರ್ತಾರೋ ಪ್ರಮೋಷನ್ಗೂ ಅಷ್ಟೇ ಬಂದಾಗ ಕ್ಲಿಕ್ ಆಗುತ್ತೆ ಸಿನಿಮಾ. ಸೊ ನಿಮ್ಮ ಸಿನಿಮಾದಲ್ಲಿ ಪ್ರಮೋಷನ್ ವಿಚಾರಕ್ಕೆ ಆರ್ಟಿಸ್ಟ್ ಎಷ್ಟು ಸಪೋರ್ಟ್ ಮಾಡಿದ್ರು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಂದರೆ ನೋಡಿ, ನಮ್ಮ ಆರ್ಟಿಸ್ಟ್ಗಳು ನೋಡಿ, ಮೇಜರ್ ಆರ್ಟಿಸ್ಟ್ ಇಬ್ಬರು ಇಲ್ಲೇ ಇದ್ದಾರೆ. ನಮಗೆ ಪ್ರತಿದಿನ ಸ್ಟಾರ್ಟಿಂಗ್ ಡೇ ನಾವು ಅಶೋಕ ಹೋಟ್ಲಲ್ಲಿ ಓಪನಿಂಗ್ ಮಾಡಿದ್ದು ಸಿನಿಮಾನ, ಅವತ್ತಿಂದ ನೋಡಿ ಇವತ್ತರೆಗೂ ನಮ್ಮ ಬಾಂಧವ್ಯ, ನಮ್ಮ ಇಡೀ ಇದರದ್ದು ಅಂದರೆ ಸೂತ್ರಧಾರಿ ಟೀಮ್, ಮೇನ್ ಟೀಮ್, ಕೋರ್ ಟೀಮ್ ಹೇಳ್ತಾ ಇರೋದು, ನಾವು ಹಂಗೆ ಇದ್ದೀವಿ. ಏಕೆಂದರೆ ಎಲ್ಲ ದಿನಾನು ನಾನು ಯಾವತ್ತೂ ಏನೇ ಮತ್ತು ಅವ್ರದ್ದು ಯಾವುದಾದ್ರು ಇದ್ದಾಗ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಯಾಕಂದರೆ ಪಾಪ ಅವ್ರದ್ದು ಶೋಸ್ ಇರುತ್ತೆ, ಏನೋ ಇದೆ. ಮತ್ತು ಅವ್ರಿಗೆ ಸುಳ್ಳು ಹೇಳಿ ಇಲ್ಲ ನನ್ನ ಶೋ ಇದೆ ಅಂತೇಳಿ ಸುಳ್ಳು ಹೇಳೋದು ಅವರು ಮಾಡಲ್ಲ. ನಾನು ಇಲ್ದಿರೋದನ್ನು ಇದೆ ಅಂತ ನಾನು ಕರೆಯಲ್ಲ. ಆ ಥರ ಎಲ್ಲದರಲ್ಲೂ ಒಂದು ಬಾಂಡಿಂಗ್ ಇದೆ. ಆಮೇಲೆ ಅಪೂರ್ವ ಅವರು ಅಷ್ಟೇ, ಈ ಸಿನಿಮಾ ಇದೆ ಅಂದ ತಕ್ಷಣ ಒಂದು 20-25 ದಿನ ಬೇರೆ ಸಿನಿಮಾಗಳನ್ನ ಮುಂದಕ್ಕೆ ಇಟ್ಕೊಂಡವ್ರು ಶೂಟಿಂಗ್ಸು. ಯಾಕಂದ್ರೆ ನೋಡಿ, ಅದು ಒಂದು ಸಿನಿಮಾಗೆ ನೀವು ಎಷ್ಟು ಶೂಟಿಂಗ್ ಡೇಟ್ಸ್ ಕೊಡ್ತೀರಾ, ಪ್ರಮೋಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇವತ್ತು ನಮ್ಮ ಹೀರೋಯಿನ್ ಇಬ್ಬರೂ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಜವಾಬ್ದಾರಿ. ಅದು ಇವಾಗ ನಾವು ಅನ್ಕೋಬೋದು, ಒಂದು ಸಿನಿಮಾ ಯಾವಾಗ ನಾವು ಸೈನ್ ಮಾಡ್ತೀವಿ ಇದು ನನ್ನ ಸಿನಿಮಾ ಅಂತ ಅಂದ್ಕೊಂಡ್ಮೇಲೆ ಆ ಸಿನಿಮಾ ಶೂಟಿಗೆ ಹೇಗೆ ನಾವು ಹೋಗ್ತೀವೋ ಪ್ರಮೋಷನ್ಗೂ ಹಾಗೆ ಹೋಗಬೇಕಾಗುತ್ತೆ. ಏಕೆಂದರೆ ಹೀರೋ ಇಲ್ಲದೆ ಹೀರೋಯಿನ್ ಇಲ್ಲ, ಹೀರೋಯಿನ್ ಇಲ್ಲದೆ ಹೀರೋ ಇಲ್ಲ, ನಮ್ಮಿಬ್ಬರನ್ನ ಬಿಟ್ಟರೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇಲ್ಲ. ಸೊ ಎಲ್ಲ ಒಂದು ಒಗ್ಗೂಡಿದ್ರೆ ಮಾತ್ರ ಒಂದು ಸಿನಿಮಾ ಅಂತ ಆಗೋದು. ಸೊ ಒಂದು ಜವಾಬ್ದಾರಿ ನಮ್ಮದೆಲ್ಲ ಅಷ್ಟೇ. ಶೂಟ್ ಆಗುತ್ತೆ, ಅದಾದಮೇಲೆ ಸಿನಿಮಾ ಜನಗಳಿಗೆ ತಲುಪಿಸ್ಬೇಕು. ಥಿಯೇಟರ್ಗೆ ಹೋಗೋರ್ಗೂ ನಮ್ಮ ಕೆಲಸ, ಅದಾದಮೇಲೆ ಜನಗಳ ಕೆಲಸ. ಬಟ್ ನೀವು ಅದನ್ನ ಅಂದ್ರೆ ಈಗ ಹೌದು ಸಿನಿಮಾ ಜವಾಬ್ದಾರಿ ಅಂತ ಯೋಚನೆ ಮಾಡ್ಬೋದು. ಬಟ್ 25 ಡೇಸ್ ಬೇರೆ ಸಿನಿಮಾ ಮುಂದೂಡಿದಾಗ ಅದೇನಾದ್ರು ಅವಕಾಶ ಮಿಸ್ ಆಗಬಹುದಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಸದ್ಯಕ್ಕೆ ಆ ಥರದ್ದು ಏನಿಲ್ಲ. ಸೊ ನಾನು ಹೇಳಿದಾಗ ಆ ಟೀಮು ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಸಿನಿಮಾಗೆ ಆ ಥರ ಏನಾದರೂ ಇದ್ದಾಗ ನಾವು ಅವರಿಗೂ ಹಾಗೆ ಮಾಡಬೇಕಾಗುತ್ತೆ ಪ್ರಮೋಷನ್ನು ಶೂಟಿಂಗ್ ಟೈಮಲ್ಲಿ ಅಂತ ಹೇಳಿದಾಗ.
ಇಲ್ಲ ಮೇಡಮ್ ಇದು ಬೇಕೇ ಬೇಕು ಇವತ್ತು ಒಂದಿನ ಅಂತ ಹೇಳಿದಾಗ ನಾನು ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಟ್ಕೊಡ್ತಾರೆ. ಅದೊಂದು ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ. ಈ ಥರ ಏನಾದರೂ ಡೇಟ್ಸ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಯಾರಾದರೂ ಬಿಟ್ಕೊಡ್ತಾರೆ. ಸದ್ಯಕ್ಕೆ ಇವಾಗ ಈ ಸಿನಿಮಾ ಮುಖ್ಯ, ನನಗೆ ಈ ಸಿನಿಮಾ ಪ್ರಮೋಷನ್ಸಲ್ಲಿ ಇದೆ ಅಷ್ಟೇ. ಸರ್, ಅಂದ್ರೆ ಇಷ್ಟು ವರ್ಷ ನೀವು ಇಂಡಸ್ಟ್ರಿನಲ್ಲಿ ಇರೋ ಅನುಭವದ ಮೇಲೆ ಈ ತರ ಹೀರೋಯಿನ್ನು ಸಿಗೋದು ಕಷ್ಟ. ಅಂದ್ರೆ ಎಷ್ಟೋ ಜನ ಡೇಟ್ ಅಂದ್ರೆ ಸಿನಿಮಾ ಒಪ್ಕೊಂಡು ಪ್ರಮೋಷನ್ಗೆ ಬರ್ದಲೆ ವಾಪಸ್ ಹೋಗುವಂಥವ್ರ ಬಗ್ಗೆ ಏನಿರ್ತದೆ? ಅಂದರೆ ನಾನು ಹೇಳಿದ್ನಲ್ಲ, ಈಗ ನಾನು ಸಿಂಧು ಲೋಕನಾಥ್ ಜೊತೆ ವರ್ಕ್ ಮಾಡಿದೆ ಲಾಸ್ಟ್ ಸಿನಿಮಾ, ನಂದು ಓನ್ ಸಿನಿಮಾ ಹೀರೋಗಿ ಮಾಡಿದಾಗ. ಬ್ಯೂಟಿಫುಲ್, ಆ ಹುಡುಗಿನೂ ಅಷ್ಟೇ ನಮ್ಮ ಅಪೂರ್ವ ಥರ ಎಲ್ಲ ಪ್ರತಿಯೊಂದಕ್ಕೂ ಬಂತು. ಅದಾದಮೇಲೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಜೊತೆ ಮಾಡಿದೆ, ಅವರು ಅಷ್ಟೇ. ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾಗಳಲ್ಲಿ ಆ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ಬಟ್ ಇಲ್ಲಿ ಬರೋವಂಥ ಪ್ರೊಡಕ್ಷನ್ ಹೌಸಸ್ಸು, ತುಂಬ ಪ್ರೊಡಕ್ಷನ್ ಹೌಸಸ್ ಫೇಸ್ ಮಾಡುತ್ತೆ. ಯಾಕಂದರೆ ಹೀರೋಯಿನ್ಸು ಕೆಲವರು ಹೊರಗಡೆ ಲ್ಯಾಂಗ್ವೇಜಿಂದ ಬಂದಿರ್ತಾರೆ, ಇಲ್ಲ ಈಗ ಅಪ್ಕಮಿಂಗ್ ತೊಗೊಂಡಿರ್ತಾರೆ. ಅವ್ರಿಗೆ ಆ ಸಿನಿಮಾ ವ್ಯಾಲ್ಯೂಸ್ ಗೊತ್ತಿರೋದು, ಈಸಿಯಾಗಿ ಸಿಕ್ಕಿರುತ್ತೆ ಯಾವುದೇ ಒಂದು ಆಗಿರ್ಬೋದು. ಈಗ ನಿಜವಾಗ್ಲೂ ಶೂಟಿಂಗ್ ಇದ್ದು ಇನ್ನೊಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಓಕೆ ಅವತ್ತೊಂದಿನ ಬರೋಕ್ಕಾಗಿಲ್ಲ, ಓಕೆ. ಕೆಲವರೆಲ್ಲ ಇವ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಫೋನ್ ಇತ್ತಲ್ಲ, ಅವ್ರಿಗೆ ರೆಸ್ಪಾಂಡೇ ಮಾಡಲ್ಲ. ಈ ಥರ ಕೆಲವೆಲ್ಲ ಇಲ್ಲಿ ನೋಡ್ತೀವಲ್ಲ, ಇಲ್ಲಿ ಬಂದಾಗ ಬರೀ ಪಾಪ ಹೀರೋ ಮತ್ತು ಪ್ರೊಡ್ಯೂಸರ್ ಡೈರೆಕ್ಟರ್ 3 ಜನ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಈ ಥರ ತುಂಬ ವಿಷಯಗಳು ನಡೀತಾ ಇರುತ್ತೆ. ಆ ಥರ ನಡೆದಾಗ ನಮಗೂ ನೋವು ಅನಿಸುತ್ತೆ. ನಾನು ಈಗ ನೋಡಿ, ನಾನು ಅವಲೇ ಒಂದು 2-3 ಮಾಧ್ಯಮಗಳಲ್ಲಿ ಮಾತಾಡಿದೆ ನಾನು ಇದ್ರ ಬಗ್ಗೆ. ಕಾರಣ ಏನು ಗೊತ್ತಾ, ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅಂದರೆ ತುಂಬ ಇದಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ, ನೀವು ಎಷ್ಟು ಜವಾಬ್ದಾರಿಯಿಂದ ಸಿನಿಮಾ ಒಪ್ಕೊತೀರೋ ಅಷ್ಟು ಜವಾಬ್ದಾರಿಯಿಂದ ದಯವಿಟ್ಟು ಆ ಸಿನಿಮಾ ಪ್ರಮೋಷನ್ಗೆ ಹೋಗಿ. ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ 1000 ಜನ ಇರ್ಬೋದು, 5000 ಜನ ಇರ್ಬೋದು ಫಾಲೋವರ್ಸು, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡಿ. ಏನೂ ಆಗೋಲ್ಲ. ದಿನ 20 ಸ್ಟೇಟಸ್ ಹಾಕ್ಕೊತೀರಾ, ಅದರಲ್ಲಿ ಒಂದು ಸಿನಿಮಾದ ಹಾಕಿದ್ರೆ ಏನೂ ಆಗೋಗಲ್ಲ. ಯಾಕಂದ್ರೆ ನೀವು ಅಲ್ಲಿಂದ ಅನ್ನ ತಿಂತಾ ಇರ್ತೀರ ಸಿನಿಮಾಯಿಂದ. ಅದರಿಂದ ಒಂದು ಸ್ಟೇಟಸ್ ಹಾಕೋದ್ರಿಂದ ಏನೂ ಆಗೋಗಲ್ಲ. ಇವಾಗ ನಮ್ಗೆ ಗೊತ್ತಿರೋರೇ 1000 ಜನ ಆಗ್ತಾರೆ ಸ್ಟೇಟಸ್ಸು. ಸಿನಿಮಾದಲ್ಲಿ ಕೆಲಸ ಮಾಡಿ ಸಿನಿಮಾದಲ್ಲಿದ್ದು ಒಂದು ಹಾಕಬೇಕು, ಮತ್ತು ಇನ್ನೊಂದು ಆ ಸಿನಿಮಾನ ಪ್ರಮೋಟ್ ಮಾಡಬೇಕು. ಅವ್ರ ಜೊತೆ ಒಂದು 1000 ಕಾಂಟ್ಯಾಕ್ಟ್ಸ್ ಇರುತ್ತೆ. ಒಂದು ಅರ್ಧ ಗಂಟೆ 1/4 ಗಂಟೆ ಇದು ನಮ್ಮ ಸಿನಿಮಾ ಅಂತೇಳಿ ಶೇರ್ ಮಾಡಿದ್ರೆ ಒಂದು ಹೀರೋಯಿನ್ ಕಲಿಸಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ, ಏನೋ ಕಲಿಸಿದ್ದಾರೆ ಇರಪ್ಪ ಅಂತ. ಈ ಥರ ಪ್ರತಿಯೊಂದು ಆರ್ಟಿಸ್ಟ್ಗಳ ಜವಾಬ್ದಾರಿ ಅದು. ಸಿನಿಮಾ ಆ್ಯಕ್ಟ್ ಮಾಡಿದ್ವಾ, ದುಡ್ಡು ಬಂತ, ಸೋತ್ರೆ ಪ್ರೊಡ್ಯೂಸರು ಅಡ್ರೆಸ್ ಇರಲ್ಲ ಅದು, ಆಯಿತಾ. ಮನೆ ಮಾಡಿರ್ತಾನೆ, ಇನ್ನೊಂದು ಮತ್ತೊಂದು ಮಾರಿ ಎತ್ಕೊಂಬಂದು ಸಿನಿಮಾಗೆ ಹಾಕಿರ್ತಾನೆ. ಬಟ್ ಅದಾಗಿ ಹೆಚ್ಚು ಕಮ್ಮಿ ಆದಾಗ ಒಬ್ಬರು ಬರಲ್ಲ. ಅದು ತುಂಬ ನೋವಿನ ಸಂಗತಿ. ಅದು ನಮ್ಮ ಇಂಡಸ್ಟ್ರಿಯಲ್ಲೇ ಜಾಸ್ತಿ ಆಗ್ತಾರೆ. ತೆಲುಗು ತಮಿಳಲ್ಲಾದರೆ ಡೈರೆಕ್ಟ್ ರೆಡ್ ಕಾರ್ಡ್ ಕೊಟ್ಟು ಆಚೆಗೆ ಹಾಕ್ತಾರೆ. ಅಲ್ಲಿ ರೆಡ್ ಕಾರ್ಡ್ ಇದೆ. ಅದೇ ಇಲ್ಲಿ ಯಾವುದು ಯೂನಿಯನ್ಸ್ ಸ್ಟ್ರಾಂಗ್ ಇಲ್ಲ ನಮಗೆ. ಈಗ ನೋಡಿ, ಅದನ್ನೇ ಹೇಳ್ತೀನಲ್ಲ, ಈಗೆಲ್ಲ ಯೂನಿಯನ್ಸು ಸ್ಟ್ರಾಂಗ್ ಆದರೆ ಅಲ್ಲಿ ರೆಡ್ ಕಾರ್ಡ್ ಹಾಕ್ತಾರೆ. ರೆಡ್ ಕಾರ್ಡ್ ಹಾಕಿದ್ರೆ ದೊಡ್ಡ ಹೀರೋನೇ ಆಗಲಿ, ತೆಗೆದು ಆಚೆನೇ ಹೀರೋಗೆ ಸಿನಿಮಾನೇ ಮಾಡೋಂಗಿಲ್ಲ ರೆಡ್ ಕಾರ್ಡ್ ಹಾಕಿದರೆ. ಆ ಥರ ಒಂದು ಪದ್ಧತಿ ಇದೆ ಅಲ್ಲಲ್ಲ. ನಮ್ಮಲ್ಲಿ ಇಲ್ಲಿ ಏನು ನೆನ್ನೆ ಮನೆ ಬಂದಿರ್ತಾರೆ, ಸಿನಿಮಾ ಬಗ್ಗೆ ಗೊತ್ತಿರಲ್ಲ, ಗಂಧಗಾಳಿ ಗೊತ್ತಿರಲ್ಲ. ಒಂದು ಸಿನಿಮಾ ಯಾವುದೋ ಒಂದು ಅವಕಾಶ ಸಿಕ್ಕಿರುತ್ತೆ, ಆ ಒಂದು ಸಿನಿಮಾ ಮಾಡಿದ ತಕ್ಷಣ ಅವ್ರಿಗೊಂದು ಇದಿರುತ್ತೆ. ಅದೆಲ್ಲ ಅಲ್ಲಿ ಬಿಟ್ಟು ನೀಟಾಗಿ ಪ್ರತಿ ಸಿನಿಮಾಗಳಿಗೂ ಬಂದು ಸ್ಟಾರ್ಟಿಂಗ್ ಡೇ ಬರ್ತಾರಲ್ವ ಅವಕಾಶ ಕೇಳ್ಕೊಂಡು, ಅದೇ ಥರ ಸಿನಿಮಾ ಎಂಡವ್ರಿಗೂ ಅವ್ರ ಜೊತೆ ಕೋಪ್ರೇಟ್ ಮಾಡಿ. ಇನ್ನೊಂದು ಮತ್ತೊಂದು ಇಲ್ಲ, ನಿಮಗೇನೋ ಬೇರೆ ಸಮಸ್ಯೆ ಸಿನಿಮಾಗಳವ್ರು ಕೊಟ್ಟಿದ್ರೆ ದಯವಿಟ್ಟು ಬಂದು ಹೇಳಿ. ಅದು ಆ ಥರ ವಿಷಯ ಇದ್ದಾಗ ಅದನ್ನು ನಾವು ಪರಿಗಣಿಸೋಣ. ಬಟ್ ಅದಕ್ಕಿಂತ ಫಿಲಮ್ ಚೇಂಬರ್ ಇದೆ, ಎಲ್ಲ ಇದೆ. ಬಟ್ ಸಿನಿಮಾ ಇವತ್ತು ಸಿಕ್ಕಾಪಟ್ಟೆ ಸಿನಿಮಾಗಳು ಕಮ್ಮಿ ಆಗ್ತಿದೆ. ಇನ್ನು ಬರ್ತಾ ಇನ್ನೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಪ್ರೊಡಕ್ಷನ್ಸ್ ಸ್ಟಾರ್ಟ್ ಆಗೋದು ಕಮ್ಮಿ ಆಗಿದೆ. ಹಿಂಗೆ ನೀವೆಲ್ಲ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟು ಸಿನಿಮಾ ಬರೋ ಪ್ರೊಡ್ಯೂಸರ್ಸ್ಗೆಲ್ಲ ತುಂಬ ತೊಂದರೆಗಳಾಗುತ್ತೆ, ಮಾಡೋದೇ ಇಲ್ಲ ನೆಕ್ಸ್ಟು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಲೆವೆಲ್ಗೆ ಬಂದಿರೋಂಥ ಹೀರೋಯಿನ್ಸ್ ಯಾರು ಈ ಥರ ಕೆಲಸ ಮಾಡಲ್ಲ. ಅವರು 100% ಅವ್ರ ಜವಾಬ್ದಾರಿ ಇದೆ. ಅವ್ರು ಬಂದು ಅವ್ರು ಸಿನಿಮಾ ಮಾಡಿಕೊಂಡು ಅವ್ರು ಇದು ಮಾಡ್ಕೊಂಡು ಹೋಗ್ತಾರೆ. ಈ ಅಪ್ಕಮಿಂಗ್ ಬರೋರಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇರೋದು. ಅವ್ರಿಗೆ ಆ ಒಂದು ವಿಷಯ ಮುಟ್ಟಬೇಕು ಎಲ್ಲ ಪ್ರತಿಯೊಬ್ಬರು. ಇಲ್ವಾ, ಅವ್ರೇನಾದ್ರು ಒಂದು ಸಿನಿಮಾ ಹೆಚ್ಚು ಕಮ್ಮಿ ಆಯಿತು, ಒಂದು ಹುಷಾರಿಲ್ಲ ಇದಾಯಿತು, 2ನೇ ಸಿನಿಮಾನು ಹಂಗೆ ಮಾಡ್ರೆ ಅವ್ರನ್ನ ಡೈರೆಕ್ಟಾಗಿ ಬ್ಯಾನ್ ಮಾಡಬೇಕು ಇಂಡಸ್ಟ್ರಿಯಿಂದ. ಒಂದು ಪ್ರೆಸ್ ಮೀಟ್ ಮಾಡಿ ಡೈರೆಕ್ಟಾಗಿ. ಯಾಕಂದರೆ ಈ ಒಂದು ಪ್ರೊಡ್ಯೂಸರ್ ನೋವು ಇನ್ನೊಂದು ಪ್ರೊಡ್ಯೂಸರ್ಗೂ ನೋವೇ, ಇನ್ನೊಂದು ಪ್ರೊಡ್ಯೂಸರ್ಸ್ಗೂ ನೋವೇ. ಹಾಂ, ಮತ್ತು ಹಂಗಿದ್ದಾಗ ಹಿಂಗಿರ್ಬೇಕು, ಕೋಪ್ರೇಟಿವ್ ಬಂದು ನಿಂತು ಮಾಡಬೇಕಲ್ವಾ ಕೆಲಸ ಮಾಡೋಣ. ನಾವೇನೇನು ಇವಾಗ ನಮ್ಮ ಮನೆ ಫಂಕ್ಷನ್ಗೆ ಬರ್ರಿ ಅಂತ ನಾವು ಕರೆಯಲ್ಲ, ಇಲ್ಲ ಯಾವುದೋ ಒಂದು ಇದಕ್ಕೆ ಬನ್ನಿ ಅಂತ ನಾವು ಕರೆಯಲ್ಲ. ನಾವು ಕರೆಯೋದು ಸಿನಿಮಾ ಫಂಕ್ಷನ್, ಸಿನಿಮಾ ಕಾರ್ಯಕ್ರಮಕ್ಕೆ ಬರ್ರಿ, ಬಂದು ಭಾಗವಹಿಸಿ. ನಿಮ್ಮ ಸಿನಿಮಾದನ್ನ ನೀವು ಭಾಗವಹಿಸಿ, ನಿಮ್ಮ ಸಿನಿಮಾ ನೀವು ಪ್ರಚಾರ ಮಾಡಿ. ಬೇರೆಯವ್ರ ಸಿನಿಮಾಗೆ ಬಂದು ನೀವು ಮಾಡಿ ಅಂತ ನಾನು ಹೊತ್ತು ಹೇಳಲ್ಲ. ನೀವು ಆ್ಯಕ್ಟ್ ಮಾಡಿರೋ ಸಿನಿಮಾ, ನೀವು ಒಂದು ಸೀನ್ ಮಾಡಿದ್ದೀರಾ, ಒಂದು ಇಡೀ ಸಿನಿಮಾ ಮಾಡಿದ್ರು, ಅದು ನಿಮ್ಮ ಜವಾಬ್ದಾರಿ. ಅಪೂರ್ವ ಅವರೇ, ಈಗ ಚಂದನ್ ಅವ್ರನ್ನ ನೀವು ಲವ್ ಮಾಡ್ತೀರಾ ಅಥವಾ ಅವ್ರು ನಿಮ್ಮನ್ನ ಲವ್ ಮಾಡ್ತಾರೆ ಸಿನಿಮಾದಲ್ಲಿ? ಇಬ್ರು ಲವ್ ಮಾಡಬೇಕು, ಇಲ್ಲ ಅಂದರೆ ಅಲ್ಲ, ಫಸ್ಟ್ ಯಾರು ಮಾಡ್ತಾರೆ? ಫಸ್ಟ್ ಅವರೇ ನನ್ನ ಹಿಂದೆ ಬೀಳೋದು, ಆಮೇಲೆ ನಾನು ಅವರಿಂದ ಬಿಡ್ತೀನಿ. ಲವ್ವೇ ಮಾಡಬೇಕು ಅನ್ನೋ ಸಾಂಗ್ ಎಕ್ಸ್ಪೀರಿಯನ್ಸ್ ಹೇಳಿ, ಹಿಂಗಿತ್ತು ಅದಾ? ಅಂದರೆ ಅದು ನನ್ನ ಹಿಂದೆ ಬೀಳ್ತಾರಲ್ಲ, ಆ ಸಿಚುವೇಶನಲ್ಲಿ ಆ ಒಂದು ಸಾಂಗ್ ನಾನು ಒಪ್ಕೋತಾ ಇರಲ್ಲ ಅವ್ರಿಗೆ. ಯಾಕೆಂದರೆ ನನಗೆ ಮೊದಲೇ ಗೊತ್ತಿರುತ್ತೆ, ಒಂದು ಹಿಂಟ್ ಇರುತ್ತೆ. ಪೊಲೀಸ್ ಆಫೀಸರ್ ಅಂದರೆ
ಮೊದಲೇ ಕೈಗೆ ಸಿಗಲ್ಲ ಅಂತ ನನಗೊಂದು ಹೆಂಡ್ತಿರುತ್ತೆ ಅಲ್ವಾ. ಸೊ ಆ ಥರ ಮಾಡಬೇಕಾದ್ರೆ ಸುಮ್ಮನೆ ಯಾಕಪ್ಪ ಸಿಗಾಕೊಂಡು ಅವ್ರ ಕೈಯಲ್ಲಿ ಒದ್ದಾಡೋದು, ಬಿಟ್ಬಿಡು ನನ್ನನ್ನು ಅನ್ನೋ ಇದ್ರಲ್ಲಿ ಇರ್ತೀನಿ. ಅವರು ಬೇಡಮ್ಮ ನಾನಿನ್ನ ನಿನ್ನೆ ಲವ್ ಮಾಡೋದು ಅಂತ ನನ್ನಿಂದೆ ಬರ್ತಾರೆ. ಟ್ರೆಂಡಿಂಗಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಾರ ಅವರು. ಅಲ್ಲ ಆ ಥರ ಆದ್ರೂ ಕೂಡ ಆಮೇಲೆ ನಾನು ಸೈಲೆಂಟ್ ಆದರೂ ಅವ್ರು ಸೈಲೆಂಟ್ ಆದರೂ ನಾನು ಬಿಡಲ್ಲ, ನಾನು ಅವ್ರನ್ನ ಲವ್ ಮಾಡು ಅಂತ ನಾನು ಹಿಂದೆ ಹೋಗಿದ್ದೆ. ಒಂದೇ ಸಾಂಗ್ ಹುಡುಗಿ ಬಿದ್ದೋಯ್ತು, ಎಷ್ಟು ಈಸಿ ಅಷ್ಟೇ. ಹುಡುಗಿರ್ ಮನ್ಸು ತುಂಬಾ ಮೃದು ಮೇಡಮ್. ಅವ್ರಿಗೆ ಇಷ್ಟ ಆಗೋ ತರ ಒಬ್ಬ ಹುಡುಗ ನಡ್ಕೊಂಡ್ರೆ ಅದು ವೆರಿ ಈಸಿ. ಅರ್ಥ ಆಯ್ತಾ? ಅದು ಯಾಕಂದ್ರೆ ಒಂದು ಹುಡುಗಿ ಮನ್ಸು ಪಡೋದಕ್ಕೆ ವರ್ಷಗಳು ಬೇಕಾಗಿಲ್ಲ, ದಿನಗಳು ಬೇಕಾಗಿಲ್ಲ, ಕ್ಷಣಗಳು ಸಾಕು. ಅದನ್ನ ಇವ್ರಿಗೆ ಕೇಳ್ಬೇಕು ಹೆಂಗ್ ಬೀಳಿಸ್ಕೊಂಡ್ರಿ ಅಂತ. ಅದೇ ಅಲ್ಲ ಅವ್ರ ಪಾಪ ಏನಿಲ್ಲ, ಡೈರೆಕ್ಟರ್ ಬರ್ತಿದಾರೆ ಅವ್ರು ಮಾಡಿದ್ದಾರೆ ಅಷ್ಟೇ. ಅಷ್ಟೇ ಅಷ್ಟ್ರಲ್ಲಿ ಏನಿಲ್ಲ. ಆದ್ರೂ ಸರ್ ನೀವ್ ಎಷ್ಟು ಎಫರ್ಟ್ ಆಗ್ತದೆ ಅನ್ನೋದು ಹೇಳಿ ಬೆಳೆಸ್ಕೊಳ್ಳೋದಕ್ಕೆ. ಅದು ಒಂದೇ ಒಂದ್ ಸಾಂಗ್ ಅಲ್ಲಿ 4 ನಿಮಿಷದಲ್ಲಿ ಬೆಳೆಸ್ಕೊಂಡಿದ್ದೀರಾ? 3 ನಿಮಿಷದಲ್ಲಿ. 3.5 ನಿಮಿಷ. ಇಲ್ಲ ಆಕ್ಚುಲಿ ಸಾಂಗ್ 2 ದಿವಸ ಶೂಟ್ ಮಾಡಿರೋದು, 4 ನಿಮಿಷದಲ್ಲ ಶೂಟಿಂಗ್ 2 ದಿವಸ. ಆದ್ರೂ ಬಿದ್ದಿಲ್ಲ. ಅದಾದ್ಮೇಲೂ ಬಿದ್ದಿಲ್ಲ. ಲಾಸ್ಟ್ ದಿವಸ ಅದು ಬೀಳ್ತಾರಲ್ಲ ಲಾಸ್ಟ್ ಪ್ಯಾಕಪ್ ಅಲ್ಲಿ. ಏನ್ ಟ್ರಿಕ್ಸ್ ಯೂಸ್ ಮಾಡಿದ್ರಿ? 45 ಜನ ಡ್ಯಾನ್ಸರ್ಸ್ ನ ಕರ್ಸಿದ್ದೆ. ಆಮೇಲೆ ಮತ್ತೆ ಗೊಂಬೆಗಳನ್ನೆಲ್ಲ ಕರ್ಸಿದ್ದೆ, ಇಂಪ್ರೆಸ್ ಮಾಡ್ಬೇಕಲ್ವಾ. ಮತ್ತೆ ಡ್ಯಾನ್ಸ್ ಕಲ್ತ್ಕೊಂಡು ಅವ್ರ ಮುಂದೆ ಡ್ಯಾನ್ಸ್ ಮಾಡಿದೆ. ಸೊ ಇಂಪ್ರೆಸ್ ಆದ್ರೂ ಇದ್ರು ಅಷ್ಟೇ. ಇಷ್ಟೆಲ್ಲ ಎಫರ್ಟ್ ಹಾಕಿದಾರಲ್ಲ ಹುಡುಗ, ಅಷ್ಟು 40 ಜನ ಡ್ಯಾನ್ಸರ್ಸ್ ಕರ್ಕೊ ಬಂದವನೆ, ಗೊಂಬೆಗಳನ್ನ ಕರ್ಕೊ ಬಂದವನೆ, ಮತ್ತೆ ಏನೇನೋ ಮಾಡ್ತಾವನೆ ಡ್ಯಾನ್ಸ್. ಇಂಪ್ರೆಸ್ ಆಗ್ಲಿಲ್ಲ ನಾನು. ಮತ್ತೆ ಅದಕ್ಕಿಂತ ಹಿಂದೆ ನಾನು ನೋಡ್ತಾ ಇದ್ದೆ ಹುಡುಗ ಹೇಗೆ ಓಕೆನಾ, ಕ್ವಾಲಿಫೈಡಾ ಇಲ್ವಾ ನನಗೆ, ಅದೆಲ್ಲ ಯೋಚನೆ ಮಾಡಿ ಆ ಟೈಮಲ್ಲಿ ಲಾಸ್ಟ್ ಎಂಡ್ ಅದು ಪರವಾಗಿಲ್ಲ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ ಅಂತ ಒಪ್ಕೊಂಡು. ಅದು ಏನಕ್ಕೆ ಬೆಳೆಸ್ಕೊಂಡಿದ್ದಾರೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರಲ್ಲ. ಒಂದು ಪೊಲೀಸ್ ಆಫೀಸರ್ಗೆ ಕಾಮನ್ ಆಗಿ ದಾಡಿ ಇರಲ್ಲ, ಫುಲ್ ಶೇವು ಅದೆಲ್ಲ ಇರ್ಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಬಟ್ ನಿಮ್ಮ ಪೋಸ್ಟರ್ ಅಲ್ಲಿ ದಾಡಿ ಇದೆ, ಫುಲ್ ಸ್ಟೈಲಿಶ್ ಹೇರ್ ಸ್ಟೈಲ್ ಇದೆ. ಕಮೆಂಟ್ಸ್ ಎಲ್ಲ ಏನು ಬರ್ಲಿಲ್ವಾ? ಹೆಂಗೆ ಅದು? ಇಲ್ಲ, ಅದು ಕಮೆಂಟ್ಸ್ ಬಂದಿದೆ. ಅದು ಆ್ಯಕ್ಚುಲಿ ನಾನು ಅಂಡರ್ ಕವರ್ ಕಾಪ್ ರೋಲ್ ಪ್ಲೇ ಮಾಡಿದೆ. ಅಂದರೆ ನಾನು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗಬಾರ್ದು ಆ್ಯಕ್ಚುಲಿ ಯಾರಿಗೂ. ಸೀಕ್ರೆಟಾಗಿ ನಾನು ನನ್ನ ಕೆಲಸನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಗಡ್ಡದ್ದು ಮ್ಯಾಟ್ರ್ ಆಗಲಿಲ್ಲ. ಬಟ್ ಅದೊಂದು ಫೋಟೋಶೂಟ್ ದಿವಸ ನಾವು ಪೊಲೀಸ್ ಯೂನಿಫಾರ್ಮ್ ಜೊತೆ ನಾವು ವಿತ್ ಬಿಯರ್ಡನ್ನೇ ಮಾಡಿದ್ವಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿಲ್ಲ. ಎಲ್ಲ ಪ್ರಶ್ನೆ ಕೇಳಬೇಕಲ್ಲ, ಉಟ್ಲಿ ಅಂತ. ಅದು ನಮ್ಮ ಪ್ರೊಡ್ಯೂಸರ್ ಆ ಥರದ ಶೇವ್ ಮಾಡಿದ್ರೆ ಯಾರು ಕೇಳ್ತಿದ್ರು? ಯಾರು ಕೇಳ್ತಾನೆ ಇರಲಿಲ್ಲ. ಈಗ ಶೇವ್ ಮಾಡಿರೋದಕ್ಕೆ ಅದೇ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸಿನಿಮಾ ನೋಡಿ ಅಂತೀವಿ. ಸಿನಿಮಾದಲ್ಲಿ ಆ ಥರ ನಮ್ಮ ಸರ್. ಇನ್ನೊಂದು ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲೂ ಕೂಡ ನೀವು ಅಂದ್ರೆ ಕಿಸ್ಸಿಂಗ್ ಸೀನು ಅದೆಲ್ಲ ಮಾಡದೇ ಇರುವಂತದ್ದು ಯಾವುದೇ ಸಿನಿಮಾದಾಗಲಿ ಅದಕ್ಕೆ ನೀವು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಸೊ ನಿಮ್ಮ ಬೈ ನೇಚರ್ ಇರೋದೇ ಹಾಗ, ನೀವು ರಿಯಲ್ ಆಗಿ. ಹೌದು. ಈ ಸಿನಿಮಾದಲ್ಲಿ ಏನ್ ಮಾಡಿಲ್ಲ? ಈ ಸಿನಿಮಾದಲ್ಲಿ ಕಷ್ಟಪಟ್ಟು ಮಾಡಿದೀನಿ. ಮುತ್ತು ಕೊಟ್ಟಿವಿ. ಹೌದೌದೌದು, ಕ್ಲಾರಿಟಿ ಇರ್ಬೇಕಪ್ಪ ಜೀವನದಲ್ಲಿ. ಮತ್ತೆ ಹೌದು, ಮತ್ತೆ ಆಮೇಲೆ ಏನೇನೋ ಅನ್ಕೊಂಡ್ಬಿಡ್ತಾರೆ. ಕೆನ್ನೆಗೆ ಮುತ್ತು ಕೊಟ್ಟಿದೀನಿ ಅಷ್ಟೇ. ನೀವು ಹೇಳಿ, ಈಗ ನಮಗೆ ಬಹಳ ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖ್ಯ. ನಿಮ್ಗೆ ನವರಸತ್ ಸರ್ ಪ್ರೊಡ್ಯೂಸರ್ ಅಲ್ಲದೆ ಯಾವ ತರ ಇದ್ರು ನಿಮ್ಗೆ ನಿಮ್ ಜೊತೆ? ಇಲ್ಲ, ಅವರು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅನ್ನೋದಕ್ಕಿಂತನೂ ಈಸ್ ಓವರ್ ಆಲ್ ಅಂತಾರೆ ಆಲ್ರೌಂಡರ್ ಅವರು. ಸಿನಿಮಾ ನಮ್ಮ ಎಂಟೈರ್ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದರು, ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾವು ಫಸ್ಟಿಂದನೂ, ಡೈಲಾಗ್ಸ್ ರೈಟಿಂಗಿಂದನೂ ಇದ್ದರು, ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಿರ್ಬೋದು, ಲೊಕೇಶನ್ಗಳು ಹುಡ್ಕೋದಾಗಿರ್ಬೋದು, ಫ್ರೇಮ್ ವರ್ಕ್ಗಳು ಮಾಡೋದಾಗಿರ್ಬೋದು, ಪ್ರತಿಯೊಂದು ಫೀಲ್ಡಲ್ಲೂ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ ಅವರು. ಬಿಕಾಸ್ ಅದು ಅವ್ರ ಬಂಡವಾಳ ಹಾಕಿದಾಗ ಅದು ಅಫ್ಕೋರ್ಸ್ ಅವ್ರ ಮಗು. ಸೊ ಒಂದು ಮಗುನ ಬೆಳೆಸೋದು ಒಂದು ತಂದೆ ತಾಯಿ ಜವಾಬ್ದಾರಿ. ಮಗುನ ಏನಾಗುತ್ತೆ ಮಗು ಅನ್ನೋದು ತಂದೆ ತಾಯಿ ಕೈಲಿರುತ್ತೆ. ಆ್ಯಕ್ಚುಲಿ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಮಗುನ, ಆ ಮಗು ಅಷ್ಟು ಒಳ್ಳೆ ಪ್ರಜೆ ಆಗುತ್ತೆ ದೇಶಕ್ಕೆ ಅನ್ನೋದು ಮಾತು. ಸೊ ಅದೇ ರೀತಿ ಸಿನಿಮಾ ಅವರ ಮಗು, ಆ ಮಗುನ ಅವರು ಹೆಂಗ್ ಬೇಕು ಆ ಥರ ಬೆಳೆಸ್ಕೊಂಡು ನಡ್ಸ್ಕೊಂಡು 9ನೇ ತಾರೀಕು ಜನಗಳ ಮುಂದೆ ತಗೊಬಂದು ಬಿಡ್ತಾ ಇದ್ದಾರೆ. ನವರಸನ್ ಸರ್ ಅಂದರೆ ಒಂಥರ ನಮಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ಅವ್ರ ಥರ ಒಬ್ಬರು ಸಪೋರ್ಟರ್ ನಮಗೆ ಬೇಕು ನಿಂತ್ಕೊಳ್ಳೋದಕ್ಕೆ. ನಾವು ಹೇಳ್ಬೋದು ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳಿದಾಗ ಒಬ್ಬರು ಸಪೋರ್ಟರ್ ಬೇಕು ನಮಗೊಂದು ಹಿಂಟ್ ಕೊಡುವಂಥದ್ದು. ಇಲ್ಲಮ್ಮ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಇಂಡಸ್ಟ್ರಿನಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ,
ತುಂಬ ಎಲ್ಲ ಇಂಟರ್ವ್ಯೂಸ್ನಲ್ಲಿ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಇಷ್ಟೊಂದು ಅವರು ನಮ್ಮ ಇಂಡಸ್ಟ್ರಿಗೆ ಇಷ್ಟೊಂದು ಕೊಡುಗೆ ಇದೆ ಅವ್ರ ಕಡೆಯಿಂದ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ವ್ಯಕ್ತಿ. ಅವರಾಯಿತು ಸಿನಿಮಾ ಆಯಿತು, ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ. ಒಂದು ದೊಡ್ಡ ತಂಡ ಕಟ್ಕೊಂಡಿದ್ದಾರೆ. ಆ ತಂಡಕ್ಕೆ ಎವ್ರಿ ಟೈಮ್ ಅಂದರೆ ಕೆಲಸ ಕೊಡ್ತಾರೆ. ಎಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಡೋದಾಗಿರ್ಬೋದು, ಆರ್ಟಿಸ್ಟ್ಗಳಿಗೆ ಕೆಲಸ ಕೊಡೋದಾಗಿರ್ಬೋದು. ಸೊ ಇವೆಲ್ಲ ಮಾಡಿದಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಇನ್ನೊಂದು ಏನಂತಾರೆ ಸ್ಟೆಪ್ ಅಂತ ಹೇಳ್ಬೋದು. ಹೊಸೊಬ್ರಿಗೆ ಒಂದು ಜಾಗ ಸಿಗುತ್ತೆ, ಕಲಿಕೆ ಅಂದರೆ ನಟನೆಗೂ ಸಿಗುತ್ತೆ, ಟೆಕ್ನಿಷಿಯನ್ ಫೀಲ್ಡಲ್ಲಿ ಎಲ್ಲರಿಗೂ ಕೆಲಸ ಸಿಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಸರ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ನಾವು ಏನಾದರೂ ಈ ಥರ ಮಾಡ್ಬೋದಲ್ಲ ಮುಂದೆ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಬಹಳ ಮುಖ್ಯವಾಗಿ ಎನರ್ಜಿ ಸ್ಟಾರ್, ಎನರ್ಜಿ, ಹೌದು. ಸಿಕ್ಕಾಪಟ್ಟೆ ಎನರ್ಜಿ. ನನಗೆ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಚಂದನ್ ಶೆಟ್ಟಿಯವರು ನಾಯಕ ನಟನಾಗಿ ಮೊದಲನೇ ಕನ್ನಡ ಸಿನಿಮಾ ಅವ್ರಿಗಿದು ಪರಿಪೂರ್ಣವಾಗಿ ನಾಯಕ ನಟನಾಗಿ ಬರ್ತಾ ಇರೋದು ಮೊದಲನೇ ಸಿನಿಮಾ. ಹಾಗೆ ಅಪೂರ್ವ ನಾಯಕಿಯಾಗಿ ಕಿರಣ್ ಕುಮಾರ್ ಡೈರೆಕ್ಷನ್ನಲ್ಲಿ, ನನ್ನ ಪ್ರೊಡಕ್ಷನಲ್ಲಿ. ಯಾಕಂದರೆ ಸುಮಾರು ಸಾವಿರಾರು ಸಿನಿಮಾಗಳ ಪ್ರಮೋಷನ್ಸು, ಈವೆಂಟ್ಸು ಪ್ರತಿಯೊಂದು ನಾವು ಮಾಡಿದ್ದೀವಿ. ಬಟ್ ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಕಲಿಯೋದು ಪ್ರತಿದಿನ ಇದ್ದೇ ಇರುತ್ತೆ. ಆ ಥರದಲ್ಲಿ ಸೂತ್ರಧಾರಿನೂ ಒಂದು ಕಲಿಕೆ ನನಗೆ. ಎಲ್ಲ ಕನ್ನಡ ಜನತೆಯಲ್ಲಿ ಕೇಳೋದಷ್ಟೇ, ಅವರ ಮೊದಲನೇ ಸ್ಟೆಪ್ ಚಂದನ್ ಶೆಟ್ಟಿ ಹಾಗೂ ನಮ್ಮ ಕಿರಣ್ ಕುಮಾರ್ ಇದು ಮೊದಲನೇ ಸ್ಟೆಪ್ಪು. ಆ ಸ್ಟೆಪ್ಪು ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಮೊದಲನೇ ಹೆಜ್ಜೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೊಡೋ ಪ್ರತಿಯೊಂದು ಟಿಕೆಟು ಅವ್ರಿಗೊಂದೊಂದು ಸ್ಟೆಪ್ಪಾಗಿ ಕನ್ವರ್ಟ್ ಆಗಬೇಕು. ದಯವಿಟ್ಟು 9ನೇ ತಾರೀಕು ನಿಮ್ಮ ಹತ್ತಿರದಿರುವಾಗ ಚಿತ್ರಮಂದಿರಗಳಿಗೆ ಬಂದು ಸೂತ್ರಧಾರಿ ಸಿನಿಮಾವನ್ನು ಮೇ 9ನೇ ತಾರೀಕಿಂದ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಎಷ್ಟು ಮುಖ್ಯ ಸರ್ ಇವಾಗ ಸೂತ್ರಧಾರಿ ಸಿನಿಮಾ ಸಕ್ಸಸ್? ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರು ಲೈಫಲ್ಲೂ ತುಂಬ ಇಂಪಾರ್ಟೆಂಟು. ಅಂದರೆ ಇಷ್ಟು ವರ್ಷ ನಾವು ಈ ಸಿನಿಮಾಗೋಸ್ಕರ ಇಷ್ಟು ಟೈಮ್ ಡೆಡಿಕೇಟ್ ಮಾಡಿರೋದು ಒಂದು ಸಕ್ಸಸ್ಗೋಸ್ಕರನೇ. ನಮಗಾಗೋ ನನಗೆ ಗೊತ್ತಿರೋವಂಥ ಎಲ್ಲ ವಿದ್ಯೆ ಯೂಸ್ ಮಾಡಿ ಮ್ಯೂಸಿಕ್ನ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಟಿಂಗಲ್ಲಿ ಈಗ ಹೊಸದಾಗಿ ಕಾಲಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನನ್ನ ಆ್ಯಕ್ಟಿಂಗಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಜನ ಅಂತ ತಿಳ್ಕೊಬೇಕಾಗಿದೆ. ಸೊ ಹಾಗಾಗಿ ಈ ಸಕ್ಸಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ. ಅಂದರೆ ಮುಂದೆ ನಾನು ಈ ಕರಿಯರಲ್ಲಿ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಸಕ್ಸಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಅಷ್ಟೇ ನನ್ನ ಪ್ರೀತಿಯ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಮೇ 9ನೇ ತಾರೀಕು ಸೂತ್ರಧಾರಿ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಇದೊಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಸಿನಿಮಾ, ನಿಮಗೆ ಒಂದು ಥ್ರಿಲ್ ಕೊಡುವಂಥ ಸಿನಿಮಾ, ನಿಮಗೆ ಖುಷಿ ಕೊಡುವಂಥ ಸಿನಿಮಾ. ದಯವಿಟ್ಟು ಬಂದು ಸಿನಿಮಾನ ಮೇ 9ನೇ ತಾರೀಕು ಥಿಯೇಟರ್ಸಲ್ಲಿ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ಕೂಡ ಥಿಯೇಟರಲ್ಲಿ ಕುತ್ಕೊಂಡು ಸಿನಿಮಾ ನೋಡೋಣ, ಅವಾಗಲೇ ಒಂದು ಮಜಾ ಇರುತ್ತೆ. ಅದು ನಾವುಗಳೆಲ್ಲ ಬರ್ತೀವಿ ಥಿಯೇಟರ್ಗೆ, ಎಲ್ಲ ಥಿಯೇಟರ್ ವಿಸಿಟ್ ಇರುತ್ತೆ ಊರುಗಳಿಗೆ. ನಾನು, ಚಂದನ್, ಅವರ ಸರ್, ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಕೂಡ ಬರ್ತೀವಿ. ಸೊ ನಮಗೆ ನಿಮ್ಗಳ ಜೊತೆ ನೋಡುವಂತಹ ಒಂದು ಅವಕಾಶ ಸಿಗುತ್ತೆ. ಸೊ ಎಲ್ಲರೂ ಕೂಡ ಬನ್ನಿ ಥಿಯೇಟರಲ್ಲಿ ಸಿನಿಮಾ ನೋಡಿ. ಹೀರೋಯಿನ್ ಜೊತೆ ಸಿನಿಮಾ ನೋಡೋ ಅವಕಾಶ ಕೊಟ್ಟಿದ್ದಾರೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೊ ಮಚ್. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮೇ 9ನೇ ತಾರೀಕು ರಾಜ್ಯಾದ್ಯಂತ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ತವೆ. ಅದರಿಂದ ಪ್ರೊಡ್ಯೂಸರ್ಗೂ ಕೂಡ ಒಂದು ಸ್ಫೂರ್ತಿ ಬರುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಮತ್ತೊಂದು ಧೈರ್ಯ ಬರುತ್ತೆ. ಇದಿಷ್ಟು ಸೂತ್ರಧಾರಿ ಸಿನಿಮಾ ತಂಡದ ಇಂಟರ್ವ್ಯೂ.